ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ವಕ್ಫ್ ಬೋರ್ಡ್ ಇದು ಮುಸ್ಲಿಮರಿಗಿರುವಂಥ ಬೋರ್ಡ್. ಯಾರೆಲ್ಲ ವಕ್ಫ್ ಬೋರ್ಡ್ಗೆ ಜಾಗವನ್ನು ದಾನವಾಗಿ ಕೊಟ್ಟಿರ್ತಾರೆ ಅದು ಮುಸ್ಲಿಮರಿಗೆ ಮಾತ್ರ ಬಳಕೆಯಾಗಬೇಕು. ಆದರೆ ಯಾರ್ದೆಲ್ಲ ಜಾಗ ವಕ್ಫ್ ಬೋರ್ಡ್ ಹೇಗೆಲ್ಲ ಕಬಳಿಸ್ತಾ ಇದೆ ಅನ್ನುವಂಥ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಫಾರ್ ಎಕ್ಸಾಂಪಲ್ ಅಸಾದುದ್ದೀನ್ ಓವೈಸಿ MP ಅವರು ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ 1,20,000 ಪ್ರಾಪರ್ಟಿ ಇದೆ ವಕ್ಫ್ಗೆ ಸೇರಿದ್ದು. ಎಷ್ಟು? 1,20,000. ಆದರೆ 1,12,000 ಪ್ರಾಪರ್ಟಿಗೆ ಕಾಗದ ಪತ್ರಗಳೇ ಇಲ್ಲ ಅಂತ ಪ್ರಶ್ನೆ. ಇದು ಜಾಗ ನಿಮ್ದಾಗಿದ್ರೆ ಕಾಗದ ಪತ್ರಗಳು ಯಾಕಿಲ್ಲ? ನಂಬರ್ 1. ಎರಡನೇದು, ಯಾರ್ದೋ ಒಬ್ಬ ಜಾಗಕ್ಕೆ ವಕ್ಫ್ ಒಂದು ಡೈರೆಕ್ಟ್ ಆಗಿದ್ದು ನಮ್ಮದು ಅಂತ ಹೇಳಿದರೆ ವಕ್ಫ್ ದಾಖಲೆ ತೋರಿಸುವಂಥ ಅಗತ್ಯ ಇರಲಿಲ್ಲ. ಆದರೆ ಶತಶತಮಾನಗಳಿಂದ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದವ ಅಥವಾ ಅಲ್ಲೊಂದು ದೇವಸ್ಥಾನ ಇದ್ದರೆ ಅಥವಾ ಅಲ್ಲೊಂದು ಕೃಷಿ ಮಾಡ್ತಾ ಬಂದಿದ್ರೆ ಅವನು ಎಲ್ಲೆಲ್ಲಿ ಓಡಾಡಿ ಬಂದು ಇಷ್ಟು ದಿನಗಳೊಳಗಾಗಿ ಆ ಲೆಕ್ಕವನ್ನು ತೋರಿಸಬೇಕಾಗಿತ್ತು ಅಥವಾ ಅದಕ್ಕೆ ಬೇಕಿರುವಂಥ ರಸೀದಿಗಳನ್ನು ತೋರಿಸಬೇಕಾಗಿತ್ತು. ವಕ್ಫ್ ತೋರಿಸುವಂಥ ಅಗತ್ಯ ಇಲ್ಲ. ನಿನ್ನ ಬಳಿ ಇಲ್ಲ ಅಂತಂದರೆ ಅದು ನಮಗೆ ಅಂತ. ಆಮೇಲೆ ಇದು ನಮ್ಮದು ಅಂತ ವಕ್ಫ್ ಹೇಳಿದರೆ ಆತ ಸವಾಸ ಬೇಡಪ್ಪ ಅಂತೇಳಿ ಯಾರಿಗಾದ್ರೂ ಮಾರಾಟ ಮಾಡಿ ಹೋಗ್ಬೇಡ ಅಂತಂದರೆ ಅದಕ್ಕೂ ಅವಕಾಶ ಇರಲಿಲ್ಲ. ಹಾಗೆಯೇ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅದರ ಬಗ್ಗೆ ದೊಡ್ಡ ಚರ್ಚೆ ಆಯಿತು. ನರೇಂದ್ರ ಮೋದಿ ಸರ್ಕಾರ ಈ ಹಿಂದೆ ಕೂಡ ರಾಮ ಮಂದಿರ ನಿರ್ಮಾಣ ಮಾಡಿತು. ಕಾಶ್ಮೀರದ 370 ರದ್ದಾಯಿತು. ತ್ರಿವಳಿ ತಲಾಕ್ ಬ್ಯಾನ್ ಆಯಿತು. ತ್ರಿವಳಿ ತಲಾಕ್ ಬ್ಯಾನ್ ಅಂತಂದರೆ ಒಂದು ಕ್ಷಣಕ್ಕೆ ಹೇಳಬಾರ್ದು ಅಂತ, ತಲಾಕ್ 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 ಇಲ್ಲ, ಹಂಗಾಗಲ್ಲ ಅಂತ. ನೀವು 6 ತಿಂಗಳ ಗ್ಯಾಪಲ್ಲಿ ನಿಜವಾಗಿ ಕಾನೂನಲ್ಲಿರೋದು ಅಟ್ಲೀಸ್ಟ್ 6 ತಿಂಗಳ ಗ್ಯಾಪ್ ಕೊಡಬೇಕು. ಒಮ್ಮೆ ತಲಾಕ್ ಹೇಳಿದರೆ ಮತ್ತೆ 2 ತಿಂಗಳ ನಂತರ ಇನ್ನೊಂದು ತಲಾಕ್, ಇನ್ನೊಂದು ತಿಂಗಳ ನಂತರ 2 ತಲಾಕ್, ಒಟ್ಟು ಅದೇ ಥರ ಈಗ ಸರ್ಕಾರಗಳು ಕೋರ್ಟ್ಗಳು ಕೂಡ ಹೇಗೆ ಒಂದು ತಲಾಕ್ ಕೊಡುವಾಗ ಅಥವಾ ಡಿವೋರ್ಸ್ ಕೊಡುವಾಗ 6 ತಿಂಗಳ ಕಾಲಾವಧಿ ಕೇಳುತ್ತೆ. ಅದೇ ಥರ ನಿಮಗೆ ವಾಟ್ಸಪ್ಪಲ್ಲಿ ಯಾವುದೋ ಕೋಪ ಬಂತು. ಇದೆಲ್ಲ ನಡೆಗಳಿಂದ ಅನೇಕ ಬಡ ಕುಟುಂಬದ ಮುಸ್ಲಿಂ ಮಹಿಳೆಯರು ಖುಷಿಪಟ್ಟಿದ್ರು. ಇದೀಗ ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಿದ್ದುಪಡಿ. ಆಶ್ಚರ್ಯ ಏನಪ್ಪ ಅಂತಂದರೆ ಮುಸ್ಲಿಂ ಮಹಿಳೆಯರು ಇದಕ್ಕೂ ಕೂಡ ಮೋದಿಯವರಿಗೆ ಸಾಥ್ ಕೊಟ್ಟಿದ್ದಾರಂತೆ. ಆದರೆ ವಕ್ಫ್ ಬೋರ್ಡ್ ಮುಸ್ಲಿಮರಿಗೆ ಯಾವ ರೀತಿ ಇನ್ನು ಮುಂದೆ ಲಾಭಕರವಾಗಿರುತ್ತಾ ನಷ್ಟಕರವಾಗಿರುತ್ತಾ, ಈಗ ಇದ್ದಿದ್ದೇನು, ಏನು ಬದಲಾವಣೆ ಆಯಿತು, ಆರೋಪ ಪ್ರತ್ಯಾರೋಪ ಏನು, ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಈ ಒಂದು ಸೂಪರ್ ಸ್ಪೆಷಲ್ ಸ್ಟೋರಿ ನೋಡಿ. ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದ ಮಹಾ ಪ್ರಮಾದವೊಂದು ಕೊನೆಗೂ ಸರಿಯಾಗುತ್ತಿದೆ. ಕಂಡವರ ಮನೆ, ರೈತರ ಜಮೀನು, ಪುರಾತನ ದೇಗುಲಗಳು, ಇಡೀ ಗ್ರಾಮಗಳೇ ತನ್ನದು ಅಂತಿದ್ದ ವಕ್ಫ್ ಬೋರ್ಡ್ಗೆ ಕೊನೆಗೂ ಮೂಗುದಾರ ಬೀಳ್ತಾ ಇದೆ. ಇಂದು ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಪರಿಚಯಿಸಲಾಗಿದೆ. Honorable Speaker, sir, I rise to move the motion for consideration of the Waqf Amendment Bill 2025 and Mussalman Waqf Repeal Bill 2024. ಕರಾಳ ಬೋರ್ಡ್ಗೆ ಚಂದದ ಹೆಸರು ವಕ್ಫ್ ಅಲ್ಲ, ಇನ್ಮುಂದೆ ಉಮ್ಮೀದ್ ಆಕ್ಟ್. ನರೇಂದ್ರ ಮೋದಿ ಸರ್ಕಾರ ಕೇವಲ ವಕ್ಫ್ ಬೋರ್ಡ್ ಆರ್ಭಟಕ್ಕೆ ಮೂಗುದಾರ ಹಾಕಿಲ್ಲ, ಅದರ ಬದಲಿಗೆ ವಕ್ಫ್ ಅನ್ನೇ ನಾಮಾವಶೇಷ ಮಾಡಿದೆ. ಹೌದು, ವಕ್ಫ್ ಬದಲು ಉಮ್ಮೀದ್ ಅಂತ ಕರೀತೀವಿ ಅಂತ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಘೋಷಿಸಿದ್ದಾರೆ. सबके मन में उम्मीद जागेगा. उम्मीद इसलिए जागेगा कि एक नए सवेरा आने वाला है, इसलिए नए एक्ट का नाम भी उम्मीद हो गया है. तो उम्मीद क्यों हुआ है सर? ಕಂಡ ಭೂಮಿ ವಕ್ಫ್ನದ್ದು ಎನ್ನುವಂತಿಲ್ಲ. सबसे ड्रैकोनियन प्रोविजन इस एक्ट में था तो सेक्शन 40 था. सेक्शन 40 के तहत वक्फ बोर्ड, आप लोग बार बार कहते हैं ना ऐसा नहीं है, ऐसा ही है. सेक्शन 40 में किसी भी जमीन को आप वक्फ प्रॉपर्टी डिक्लेयर कर देता था, वो प्रॉपर्टी को हमने हटा दिया है. ಸರ್ಕಾರಿ ಭೂಮಿ ವಕ್ಫ್ಗೆ ಕೊಟ್ಟಿತ್ತು ಕಾಂಗ್ರೆಸ್. 5 मार्च 2014 को उस समय का यूपीए सरकार ने
23 प्राइम प्रॉपर्टीज को जो हाउसिंग एंड अर्बन डेवलपमेंट मिनिस्ट्री के तहत आता है उसको आपने दिल्ली वक्फ बोर्ड को ट्रांसफर कर दिया। क्या जरूरत था? ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟ್ ಅನ್ನೇ ಕೊಡ್ತಿತ್ತು. अगर आज हम ये संशोधन लेके नहीं आते तो जिस सदन में हम बैठे हैं ये पार्लियामेंट बिल्डिंग इसको भी क्लेम किया जा रहा था, एयरपोर्ट, बसंत विहार। और अगर नरेंद्र मोदी जी का सरकार नहीं आते, अगर यूपीए का सरकार कंटिन्यू रहता तो क्या क्या बिल्डिंग को नोटिफाई किया जाना था। ಮೋದಿ ಸರ್ಕಾರ ಕರಾಳ ವಕ್ಫ್ ಬೋರ್ಡ್ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದೆ. ಮುಂದಿನ ದಿನಗಳಲ್ಲಿ ವಕ್ಫ್ ಆರ್ಭಟಕ್ಕೆ ಬ್ರೇಕ್ ಅಂತೂ ಬೀಳಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎರಡು ಮುಖ್ಯ ಪಾಯಿಂಟ್ಗಳನ್ನು ತಗೊಳ್ಳಿ ವೀಕ್ಷಕರೇ, ಎರಡು ಮುಖ್ಯ. ನಾನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ. ಅಂದರೆ ಯಾವುದು ಭಾಳ ಆತಂಕಕಾರಿಯಾಗಿತ್ತು, ಸೆಕ್ಷನ್ 40 ಅಂತಿತ್ತು. ಸೆಕ್ಷನ್ 40 ಈ ವಕ್ಫ್ನವರಿಗೆ ಅಂದರೆ ಅದರ ದುರುಪಯೋಗ ಹೆಂಗಾಗೋ ಸಾಧ್ಯತೆ ಇತ್ತು ಅಂದರೆ, ಒಂದು ದೇವಸ್ಥಾನ ಇದೆ, ಒಂದು 1500 ವರ್ಷಗಳ ದೇವಸ್ಥಾನ ಅಥವಾ 2000 ವರ್ಷಗಳ ದೇವಸ್ಥಾನ. ಇಸ್ಲಾಂ ಬಂದೇ 2000 ವರ್ಷ ಆಗಿಲ್ಲ ಇನ್ನೂ ಕೂಡ. ಇವನಿಗೇನು ಅನಿಸ್ಬಿಡ್ತದೆ, ಇಲ್ಲ ಅವ್ರಿಗೇನೋ ಒಂದು ಕಿರಿಕಿರಿ ಮಾಡಬೇಕು ಅಂತ. ನಾಳೆ ಹೋಗಿ ಹೇಳ್ಬಿಡೋದು ಬೆಳಗ್ಗೆ ಎದ್ದಾಗ, ಅದು ನಮ್ಮದು ಅಂತ. ಆ ದೇವಸ್ಥಾನದವ ಓಡಾಡಿ ಸತ್ತೋಗ್ಬಿಡ್ಬೇಕು ಅಂಥ ಪರಿಸ್ಥಿತಿ. ಇನ್ನೊಂದು ಜಾಗ ಇರುತ್ತೆ, ಆ ಜಾಗ ನಂದಪ್ಪ ಅಂತ ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗ್ಬಿಟ್ಟಿದೆ ಸರ್. ಸೆಕ್ಷನ್ 40 ಅಂದರೆ ಅದು ಯಾವುದು ಮನಸ್ಸಿಗೆ ಬಂತು, ಈ ಜಾಗ ನಂದು. ಈಗ ನಾನು ಹೋಗ್ಬಿಟ್ಟು ವಿಧಾನಸೌಧ ನಂದು ಅಂದರೆ ಹೆಂಗೆ ಸರ್? ಈಗ ನಾನು ಹೋಗ್ಬಿಟ್ಟು ವಿಧಾನಸೌಧ ನಂದು ಅಂದರೆ ಫಸ್ಟು ಹೊಡೆದು ಓಡಿಸ್ತಾರೆ ಬಂದು. ವಕ್ಫದ ಹಂಗಲ್ಲ, ವಿಧಾನಸೌಧವ್ರು ಓಡಾಡಬೇಕು, ವಿಧಾನಸೌಧ ವಕ್ಫದಲ್ಲ ಅಂತ ವಿಧಾನಸೌಧವ್ರು ಓಡಾಡಿ ಡಾಕ್ಯುಮೆಂಟ್ ತರಬೇಕು. ಅಲ್ಲಿ ತನಕ ವಕ್ಫ್ ಆರಾಮಾಗಿ ಕೂತಿರುತ್ತೆ ಬೀಡಿ ಇಳ್ಕೊಂಡು, ತಗೊಂಬ. ಹಂಗೆ ಪರಿಸ್ಥಿತಿ. ಇನ್ನೊಬ್ಬ ಪಾಪ ಯಾವುದೊಂದು 5 ಎಕರೆಗಳಲ್ಲಿ ಕೆಲಸ ಮಾಡಿ ಅದನ್ನೊಂದು ಅಂತ ಹೇಳ್ಬಿಡು. ಅಲ್ಲಪ್ಪ, ನಾನು ಇದನ್ನು ತುಂಬ ಸಲ ಹೇಳಿದೆ. ಈಗ ನಾನು ವಕ್ಫು ಆ ಜಾಗ ಹೇಳ್ಬಿಡ್ತೀನಿ ನಾನು, ಅದು ನಂದಪ್ಪ, ಶಂಕರಪ್ಪ, ಸುಲೈಮಾನ್ ಯಾರೋ ಒಬ್ಬ, ಅದು ನಂದು ಅಂತ. ಅವನು ನನಗೆ ಕೇಳಬೇಕಲ್ಲ, ನಿಂದು ಅಂತ ಹೇಳೋದಕ್ಕೆ ಏನಿದೆ ರೆಕಾರ್ಡ್ ನಿನ್ನ ಹತ್ರ ಅಂತ. ಅದು ನನಗೆ ಗೊತ್ತಿಲ್ಲ, ನಾನು ವಕ್ಫು, ನೀನು ರೆಕಾರ್ಡ್ ತಗೊಂಬ. ರೆಕಾರ್ಡ್ ಇಲ್ಲ ಅಂದರೆ ನನಗೆ. ಹಿಂಗೆ ಮಾಡಿ ಅಸಾದುದ್ದೀನ್ ಓವೈಸಿ ಹೇಳಿದ ಮಾತು ಕರೆಕ್ಟ್ ಇದೆ. 1,20,000 ಪ್ರಾಪರ್ಟಿಗಳ ಪೈಕಿ 1,12,000 ಪ್ರಾಪರ್ಟಿಗಳಿಗೆ ದಾಖಲೆನೇ ಇಲ್ಲ. ಆಯ್ತಪ್ಪ, ನೀವು ತಗೊಂಡ್ರಿ, ಮತ್ತೊಂದು ಮಾಡಿದ್ರಿ. ಯಾವುದಾದ್ರೂ ಶಾಲೆ ಕಟ್ಟಿದ್ರಾ, ಯಾವುದಾದ್ರೂ ಆಸ್ಪತ್ರೆ ಕಟ್ಟಿದ್ರಾ, ಯಾವುದಾದ್ರೂ ಅನಾಥಾಶ್ರಮ ಕಟ್ಟಿದ್ರಾ, ಏನಾದರೂ ಆಯ್ತಾ ಅಲ್ಲಿ? ಆಯಿತು. ಬಡಾ ಮುಸ್ಲಿಮರಿಗೆ ಒಂದು ವಿಧವೆಯರು ಇರ್ತಾರೆ, ಏನೋ ಒಂದಿರ್ತಾರೆ, ಹೆಂಗೋ ಅದರಲ್ಲಿದೆ. ಏನಂತಂದರೆ, ಸಾಧಾರಣವಾಗಿ ನಿಮಗೆ ಶಾಬಾನು ಪ್ರಕರಣ ಗೊತ್ತಿದೆ, ಜೀವನಾಂಶ ಕೊಡೋಂಗಿಲ್ಲ, ಇಳವರು ಈಗಲೂ ಕೂಡ ಅದನ್ನು ಕಟ್ಟದಾಗಿ ಪಾಲಿಸೋರಿದ್ದಾರೆ. ವಿಧವೆಯರು ಇರ್ತಾರೆ ಅಂತ ತಿಳ್ಕೊಳ್ಳಿ. ಮದುವೆ ಆಗೋಕ್ಕಾಗಲ್ಲಪ್ಪ, 50, 55, 60 ವರ್ಷ ಆಯ್ತು, ಏನು ದಿಕ್ಕಿಲ್ಲ. ಆಯಿತು, ಅವ್ರಿಗೊಂದು ಈ ಯಾವುದು ವಕ್ಫ್ ಜಾಗದಲ್ಲಿ ತಗೊಂಡ್ರಪ್ಪ, ನಿಮಗೊಂದು ಎಲ್ಲ ವಿಧವೆಯರು, ಆಮೇಲೆ ಏನು ಸ್ವಲ್ಪ ಗಂಡ ಬಿಟ್ಟವ್ರು ಏನಾದರೂ ಇದ್ದರೆ ಅವ್ರಿಗೊಂದು ಮನೆ ಮಾಡ್ಕೊಂಡು ಕೂತ್ಕೊಳ್ಳಿ. ಮಾಡಿದ್ದೀರಾ? ಒಂದು ಅಂಕಿಅಂಶ ಕೊಡ್ತೀನಿ, ಏನೂ ಮಾಡಿಲ್ಲ. ಎಷ್ಟು ಕೋಟಿ ಆದಾಯ ಬರುತ್ತೆ? ಏನೂ ಮಾಡಿಲ್ಲ. ಇವತ್ತು ಮೂಗುದಾರ ಒಂದು ನಂಬರ್ 1. ಎರಡನೇದಕ್ಕೆ ವೀಕ್ಷಕರು, 2014ರಲ್ಲಿ 123 ಪ್ರಾಪರ್ಟಿಯನ್ನು ಮನಮೋಹನ್ ಸಿಂಗ್ ಅವರು ಈ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರುವಂಥದ್ದು ಡೆಲ್ಲಿಯಲ್ಲಿ 123 ಪ್ರಾಪರ್ಟಿನ ಹೆಂಗೆ ಕೊಟ್ಬಿಟ್ರು ಗೊತ್ತಾ? ಚಾಕ್ಲೇಟ್ ಕೊಟ್ಟಂಗೆ. ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀವಲ್ಲ, ಏನು ಮಠ ಬಾ ಪುಟ, ಚಾಕ್ಲೇಟ್ ಕೊಟ್ಟಂಗೆ 123 ಪ್ರಾಪರ್ಟಿಯನ್ನು ಒಂದೇ ದಿನಕ್ಕೆ. ಸರ್, ಇದನ್ನು ಪ್ರಶ್ನೆ ಮಾಡಬಾರ್ದಾ? ಇಲ್ಲಿ ಪಾಪ ಒಂದು ತಿಳ್ಕೊಳ್ಳಿ, ಇಲ್ಲಿ ಪಾಪ ಮುಸ್ಲಿಮರ ವಿರುದ್ಧ ಹೋಗೋದು ಅಂತಲ್ಲ. ಈಗ ಮುಸ್ಲಿಮರು ಬದುಕಬಾರ್ದ ಈ ದೇಶದಲ್ಲಿ? ಮುಸ್ಲಿಮರು ಈ ದೇಶದ ಪ್ರಜೆ ಅಲ್ವಾ? ಆದರೆ ಮುಸ್ಲಿಮರಿರಲಿ, ಹಿಂದೂಗಳಿರಲಿ, ಮತ್ತೊಬ್ಬರಿರಲಿ, ಒಬ್ಬ ಯಾರಾದರೂ ಕೊಲೆ ಮಾಡಿದರೆ ಆ ಕೊಲೆಗೆ ಒಂದೇ ಅಲ್ವಾ ಏನು ಶಿಕ್ಷೆ? ನಾನು ಮುಸ್ಲಿಂ, ನನ್ನದರಲ್ಲಿ ಬೇರೆ ಇದೆ, ನಾನು ಹಿಂದೂ, ನನ್ನದರಲ್ಲಿ ಬೇರೆ ಇದೆ, ನಾನು ಏನು ಬೌದ್ಧಿಸಮ್, ನನ್ನದರಲ್ಲಿ ಬೇರೆ ಇದೆ, ಇಲ್ಲಲ್ಲ. ಧರ್ಮಾನುಸಾರವಾಗಿ ನಿನಗೇನೆಲ್ಲ ಕೆಲವು ರೀತಿ ರಿವಾಜುಗಳನ್ನಿದೆ, ಅದರ ಅವ್ರಿಗೆ ಸಿಕ್ಕಿದೆ. ಇದು ಹಂಗಲ್ಲ, ಬೇಕಾಬಿಟ್ಟು 123 ಹೆಂಗೆ ಕೊಟ್ಬಿಟ್ರಿ? ಆಮೇಲೆ ಹೇಳ್ತಾರೆ ಅದು ಯಾರೋ ದಾನ ಕೊಟ್ಟಿರಬೇಕು. ಯಾರು ಕೊಟ್ಟಿರಬೇಕು? ಮುಸ್ಲಿಮರು ದಾನ ಕೊಟ್ಟಿರಬೇಕು. ಮನಮೋಹನ್ ಸಿಂಗ್ ಯಾವಾಗ ಮುಸ್ಲಿಂ ಆಗಿದ್ದು ದಾನ ಕೊಡಲಿಕ್ಕೆ? ಪ್ರಶ್ನೆ ಅಷ್ಟೇ. ಈ ದೇಶದಲ್ಲಿ ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಪ್ರತಿಯೊಬ್ಬ ಈ ದೇಶದ ಪ್ರಜೆ ಈ ಕಾನೂನಡಿಯಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ಬದುಕಬೇಕು. ಅದಕ್ಕೆ ಬೇಕಿರುವಂಥ ಎಲ್ಲ ಬದಲಾವಣೆಗಳಾದರೂ ಕೂಡ ಅದಕ್ಕೆ ಒಮ್ಮತ ಇದ್ದೇ ಇದೆ. ಹಿಂದೂಗಳಲ್ಲಿ ಏನಾದರೂ ನಾಳೆ ನಮ್ಮಲ್ಲಿ ಏನೋ ಸತಿ ಪದ್ಧತಿ ಇತ್ತು, ಕೈ ಕಟ್ಟಿ ಹಾಕಿ ಗಂಡನ ಚಿತೆಗೆ ಹಾಕ್ತೀನಿ ಅಂತಂದರೆ ಯಾರು ಹೇಳ್ತಾನೆ ಅವನು ಫಸ್ಟು ಕೈ ಕಟ್ಟಿ ಹಾಕಬೇಕು ಬೆಂಕಿಗೆ.
ಆ ಥರ ಯಾವುದು ಸದುದ್ದೇಶದಿಂದ ಕೂಡಿದ್ದು ಅದು ಆಗ್ತಾನೆ ಹೋಗಬೇಕು. ಈಗ ವಕ್ಫ್ಗೆ ಮೋದಿಯವರು ಮೂಗುದಾರ ಹಾಕಿದ್ದಾರೆ. ಹಳೆ ಬಿಲ್ ಏನಿತ್ತು, ಹೊಸ ಬಿಲ್ ಏನಿತ್ತು, ನಿಮಗೆ ಭಾಳ ಅಚ್ಚುಕಟ್ಟಾಗಿ ಹೇಳ್ತಾ ಹೋಗ್ತೀವಿ. ಮೊದಲು ವಕ್ಫ್ ಬೋರ್ಡ್ ಅಂತ ಹೇಳ್ತಾ ಇದ್ರು, ಇನ್ನು ಮುಂದೆ ಅದು ವಕ್ಫ್ ಬೋರ್ಡ್ ಆಗಿರೋದಿಲ್ಲ, ಉಮ್ಮೀದ್ ಆ್ಯಕ್ಟ್. ಉಮ್ಮೀದ್ ವಕ್ಫ್ ಹೇಳೋದಕ್ಕೂ ಕಷ್ಟ, ವಕಫ್ ಅಂತೆಲ್ಲ ಹೇಳ್ತಾ ಇದ್ರು, WAQF. ಉಮ್ಮೀದ್ ಬೋರ್ಡ್. ಉಮ್ಮೀದ್ ಅಂದರೆ ಭರವಸೆ ಅಂತ, ಭರವಸೆ ಬಿಲ್. ನೋಡಿ, 1995ರಲ್ಲಿ ಜಾರಿಯಾಗಿರುತ್ತೆ ಬಿಲ್. 1995ರಲ್ಲಿ. ಯಾಕೆ 95 ನೆನಪಿಟ್ಕೊಳ್ಳಿ, ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ಗಲಾಟೆಯಲ್ಲಿ 92ರಲ್ಲಿ ಅದು ನಾಮಾವಶೇಷ ಆಗತ್ತೆ. ಆ ನಂತರ ರಾಮ ಮಂದಿರ ವಿಚಾರಗಳೆಲ್ಲ ಭಾಳ ಜೋರಾಗತ್ತೆ. ಆಗ ಮುಸ್ಲಿಮರನ್ನು ತೃಪ್ತಿಪಡಿಸಬೇಕು, ಸಂತುಷ್ಟಿಪಡಿಸಬೇಕು ಅಂಥೇಳಿ ಬೇಕಾಬಿಟ್ಟಿಯಾಗಿ ಅವರಿಗೆ, ಪಾಪ ಅವರೇನು ಕೇಳಿಲ್ಲ ಸರ್, ಬೇಕಾಬಿಟ್ಟಿಯಾಗಿ ತಗೊಳ್ಳಿ ಎಲ್ಲ ನೀವು ಮಾಡ್ಕೊಂಡಂಗೆ ಸೆಕ್ಷನ್ 40. ಯಾವ ಜಾಗ ಹೇಳೋ ನಿನಗೆ, ಅಯೋಧ್ಯೆದು ಹೋಯ್ತಾ, ಇದ್ದ ಬದಲ್ಲ ನಿನಗೆ ಅಂತ. ಅದಕ್ಕೆ ಅವನು ಬಂದು ತಮಿಳುನಾಡಲ್ಲಿ 1500 ವರ್ಷಗಳ ದೇವಸ್ಥಾನವನ್ನು ಕೇಳಿದ್ದು. ಇನ್ನೊಂದು ಕಡೆ ಕೃಷ್ಣನ ದೇವಸ್ಥಾನವನ್ನು ಕೇಳಿದಾರಂತೆ, 2000 ವರ್ಷಗಳ ಇತಿಹಾಸ ಇರುವಂಥ. ಯಾವುದಕ್ಕೂ ರೆಕಾರ್ಡ್ ಇಲ್ಲ. ಬಿಲ್ 2024ರಲ್ಲಿ ವಕ್ಫ್ ಬಿಲ್ಗೆ ತಿದ್ದುಪಡಿ ಆಗುತ್ತೆ. ಈಗ ಮೊದಲೇನಿತ್ತು, ಯಾರು ಬೇಕಿದ್ರು ದಾನ ನೀಡಬಹುದು, ಯಾರು ಬೇಕಿದ್ರು. ಅದನ್ನೇ ಮಾಡಿದ್ದು ಯಾರು? ಮನಮೋಹನ್ ಸಿಂಗ್. ಯಾರು ಬೇಕಿದ್ರು ದಾನ ನೀಡಬಹುದು. 123 ಪ್ರಾಪರ್ಟಿ. ಯಾರ ಪ್ರಾಪರ್ಟಿ? ಮನಮೋಹನ್ ಸಿಂಗ್ ಪ್ರಾಪರ್ಟಿಯಾ? ಯಾರ ಪ್ರಾಪರ್ಟಿ? ನಿಮ್ಮ ಸ್ವಂತದ ಪ್ರಾಪರ್ಟಿಯಾ? ಕೊಡ್ತೀರಾ? ಕೊಡಿ. ಯಾರು ಕೊಡ್ತೀರಿ? ನಿಮ್ಮ ಡಾಕ್ಯುಮೆಂಟ್ ತೋರಿಸ್ತೀನಿ ನಾನು ಬೇಕಿದ್ರೆ, ಯಾರ್ಯಾರ್ದೆಲ್ಲ ಇದೆ. ಯಾರು ಬೇಕಿದ್ರು ಕೊಡ್ಬೋದು. ನಿಮ್ಮ ಸ್ವಂತ ಪ್ರಾಪರ್ಟಿ. 200-300 ಎಕರೆ ಇಲ್ಲಿ ಯಾರಾದ್ರು ಇದ್ದಾರೆ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ, ವಕ್ಫ್ಗೆ ಕೊಡ್ಬೋದು. ಜಮೀರ್ ಅಹಮದ್ ಖಾನ್ ಕೊಡ್ಬೋದು ಬೇಕಿದ್ರೆ. ಒಂದು ವೇಳೆ 14 ಸೈಟ್ ವಾಪಸ್ ಅವರಿಗೆ ಸಿಕ್ಕಿದ್ರೆ, ಯಾರಿಗೆ? ಸಿದ್ದರಾಮಯ್ಯನವ್ರದನ್ನು ವಕ್ಫ್ ಕೊಡ್ಬೋದು. ಆದರೆ ಈಗ ಅವಕಾಶ ಇಲ್ಲ. 5 ವರ್ಷ ಮುಸ್ಲಿಂ ಧರ್ಮ ಅನುಸರಿಸಬೇಕು. ಚೇಂಜ್ ಮಾಡಿದ್ದಾರೆ, ಚಾನ್ಸ್ ಹೊಡೆದ್ರು ನೋಡಿ ಸಿದ್ದರಾಮಯ್ಯ. ಕೊಡೋಂಗಿಲ್ಲ ಈಗ. 5 ವರ್ಷ ಮುಸ್ಲಿಂ ಧರ್ಮ ಅನುಸರಿಸಿ. ಯಾವ ಆಸ್ತಿ ಬೇಕಿದ್ರು ದಾನ ಕೊಡ್ಬೋದು ಅಂತಿತ್ತು. ಯಾವ ಆಸ್ತಿ ಬೇಕಿದ್ರು. ಈಗ ಹಾಗಲ್ಲ, ಚರ ಮತ್ತು ಸ್ಥಿರ ಆಸ್ತಿ ಮಾತ್ರ ದಾನ ಕೊಡಬೇಕು. ಆಮೇಲೆ ಮಹಿಳೆಯರಿಗೆ ಹಕ್ಕೇ ಇರಲಿಲ್ಲ. ಅಲ್ಲಿ ಮಹಿಳೆಯರಿಗೆ ಹಕ್ಕೇ ಇರಲಿಲ್ಲ. ಈಗ 33% ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಕ್ಕ ನಂತರ MLA MP ಎಲ್ಲ ಆಗ್ತಾರೆ. ಆಗಲಿ, ತೊಂದರೆ ಇಲ್ಲ, ಮುಖ್ಯಮಂತ್ರಿನೇ ಆಗಲಿ. ಅಲ್ಲಿ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಮಗಳಾಗಿರ್ಲಿಲ್ವಾ ಮುಖ್ಯಮಂತ್ರಿ? ಆಗಲಿ, ಒಳ್ಳೆ ವಿಚಾರ. ಆದರೆ ವಕ್ಫಲ್ಲಿ ಜಾಗ ಇಲ್ಲ. ಅಂದರೆ ಮುಸ್ಲಿಮರಿಗೆ ವಕ್ಫ್ ಇಲ್ವಾ? ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಈಗ ರಾಜ್ಯ ಮಂಡಳಿಗಳಲ್ಲಿ 2 ಸ್ಥಾನ. ರಾಜ್ಯ ಮಂಡಳಿಗಳಲ್ಲಿ ಮೊದಲು ವಕ್ಫ್ ಮಂಡಳಿ ಆಸ್ತಿಯನ್ನು ಘೋಷಣೆ ಮಾಡ್ತಾ ಇತ್ತು. ವಕ್ಫ್ ಹೇಳದೆ ಇದು ನಂದು, ಅದು ನಂದು, ದೇವಸ್ಥಾನ ನಂದು. ಅರೇ, ಆದರೆ ಈಗ ಆಸ್ತಿ ಘೋಷಿಸೋ ಹಕ್ಕು ವಕ್ಫ್ ಮಂಡಳಿಗಿಲ್ಲ. ಹಾಗಿದ್ರೆ ಆಸ್ತಿ ಇದೆ. ಮೊದಲು ಯಾವುದೇ ಆಸ್ತಿ ನಮ್ದು ಅಂದರೆ ಮುಗಿಯಿತು. ಯಾರ್ದು ಹೇಳ್ತೀವೋ ಅವನು ತಿಪ್ಪರ್ಲಾಗ ಹೊಡೆದು ಅದಕ್ಕೆ ಡಾಕ್ಯುಮೆಂಟ್ ಹುಡುಕಿ, ಅವನ ಅಜ್ಜಂದು ಯಾರು ಗೊತ್ತಿಲ್ಲ. ಸಮ್ಟೈಮ್ಸ್ ಮಾಡ್ಕೊಂಡು ಬಂದಿರ್ತಾರೆ ರೀ, 1-2-3 ಎಕರೆ, ಅದಕ್ಕೆ ಡಾಕ್ಯುಮೆಂಟ್ ಇರೋದಿಲ್ಲ ಸಮ್ಟೈಮ್ಸ್. ಹೌದಾ? ಒಪ್ಕೋತೀರಾ ನೀವು? ಅಜ್ಜಂದು ಎಲ್ಲೋಯ್ತು, ಮಳೆ ಬಂತು, ಮತ್ತೊಂದಾಯ್ತು ಅಂತ ಇರುತ್ತೆ. ಬಟ್ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಮಾಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಅದಕ್ಕೆ ಕೊಡುವಂಥ ಟ್ಯಾಕ್ಸ ಮತ್ತೊಂದು ಆಗ್ತಾ ಇರ್ತಾರೆ, ನಡೀತಾ ಇರ್ತದೆ. ಸಾಧಾರಣವಾಗಿ ಯಾರಿಗೇ ಆಗಲಿ ಸರ್, ಒಂದು 3 ತಲೆಮಾರು ಹೆಸರೇ ಗೊತ್ತಿರೋದಿಲ್ಲ ನಮಗೆ. ಇದನ್ನು ಹೇಳ್ಬಿಡೋದು, ಏದು ನಂದು ತಂದು ಕೊಡಬೇಕು. ಖಂಡ ಆಸ್ತಿ ನಮ್ದು ಅಂತ ಹೇಳುವಂಗಿಲ್ಲ. ಮೊದಲು ಸರ್ವೆ ಕಮಿಷನರ್ ನೇಮಿಸಲಾಗ್ತಾ ಇತ್ತು. ಎಲ್ಲಿ? ವಕ್ಫ್ ಸರ್ವೆ ಕಮಿಷನರ್. ಆತನಿಗೆ ಸಂಬಳ ಕೊಡೋದು ಗೌರ್ಮೆಂಟ್, ಬಟ್ ವಕ್ಫ್ ಫಂಡ್ರಲ್ಲಿ ಬರ್ತಾ ಇದ್ದ ಆತ. ಇದೀಗ ಹಾಗಲ್ಲ, ಎಲ್ಲರದು DC ಡೆಪ್ಯೂಟಿ ಕಲೆಕ್ಟರ್ ಸರ್ವೆ ಮಾಡ್ತಾರೆ. ಆಯ್ತಾ? ಹೆಂಗೆ? ಒಂದ್ಸಗೆ ಏನು ಬರ್ತೀರಿ? ಸಿದ್ದರಾಮಯ್ಯನವರು 14 ಸೈಟು. ಯಾರು ಸಿಕ್ಕಾಕೊಂಡ್ರು ಹೇಳಿ? 2 ಸಿಕ್ಕಾಕೊಂಡ್ರು. ಯಾರೆಲ್ಲ? ಒಬ್ಬ ತಹಶೀಲ್ದಾರು, ಮತ್ತೊಬ್ಬ ಜಿಲ್ಲಾಧಿಕಾರಿ. ಯಾಕೆ? ನೀನು ಸರ್ವೆ ಮಾಡಿಲ್ಲ, ಸರ್ವೆ ಮಾಡದೆ ಸುಳ್ಳೆ ಬರ್ಕಟ್ಟೆ ಸಿಕ್ಕಾಕೊಂಡಿರ್ತಾನೆ. ಹಾಗೇನೆ ಇದಕ್ಕೂ ಕೂಡ DC ಮತ್ತು ಡೆಪ್ಯೂಟಿ ಕಲೆಕ್ಟರ್ ಸರ್ವೆ ಮಾಡ್ತಾರೆ. ತಪ್ಪೇನು?
ಮೊದಲು ಮುಸ್ಲಿಮರಿಗಷ್ಟೇ ಪ್ರಾತಿನಿಧ್ಯ ಇರ್ತಾ ಇತ್ತು. ಬೇರೆ ಧರ್ಮದ 4 ಸದಸ್ಯರು ಇನ್ನು ಮುಂದೆ ಇರ್ತಾರೆ. ಇದರ ಬಗ್ಗೆ ಸ್ವಲ್ಪ ಜಗಳ ಇದೆ, ಬೇಕಾ ಬೇಡವಾ ಬೇಕಾ ಬೇಡವಾ ಬೇಕಾ ಬೇಡವಾ ಅಂತೇಳಿ. ಆದರೆ ನನ್ನ ಒಂದು ಪ್ರಶ್ನೆ, ಎಷ್ಟು ರೈತರ ಜಾಗಗಳನ್ನು ವಕ್ಫ್ ನಮ್ದು ಅಂತ ಹೇಳ್ತು, ಆತ ಹಿಂದೂ ಅಲ್ವಾ? ಹಿಂದೂಗಳ ಅನೇಕ ಜಾಗಗಳನ್ನು ಹೇಳ್ತಲ್ವಾ? ಮತ್ತು ಅವನ ಬಗ್ಗೆ ಮಾತಾಡೋಕ್ಕೊಬ್ಬ ಬೇಕಲ್ಲ ಅಲ್ಲಿ. ಈಗ ಕೋರ್ಟೇ ದೊಡ್ಡ ದೊಡ್ಡ ಕೋರ್ಟು ಯಾವುದಾದ್ರೂ, ಈಗ ಫಾರ್ ಎಕ್ಸಾಂಪಲ್ ರಾಮ ಮಂದಿರ ವಿಚಾರ ಬಂತು ಅಂತ ಇಟ್ಕೊಳ್ಳಿ, ಅದನ್ನು ಸಿಂಗಲ್ ಜಡ್ಜ್ಗೆ ಕೊಟ್ಟಿರಲಿಲ್ಲ, ಡಬಲ್ ಜಡ್ಜ್ಗೂ ಕೊಟ್ಟಿರಲಿಲ್ಲ, ಟ್ರಿಪಲ್ ಬೆಂಚು, 3 ಜಡ್ಜ್. ಯಾಕೆ 3 ಜಡ್ಜ್ ಕೊಡ್ತಾರೆ ಅಂತಂದರೆ, ಒಂದು ವೇಳೆ 3 ಸರಿ ಅಂದರೆ ಸರಿ, 3 ಸರಿಯಲ್ಲ ಅಂದರೆ ಸರಿಯಲ್ಲ. ಆದರೆ ಒಬ್ಬರಿಗೆ ಸರಿ ಅನಿಸುತ್ತೆ, ಒಬ್ಬರಿಗೆ ಸರಿ ಅನಿಸೋದಿಲ್ಲ. ಆಗ ಯಾರು ಅಯೋಧ್ಯೆದು ಹಂಗೆ ಆಯ್ತಲ್ಲ, 2 ಜಡ್ಜ್ ಕರೆಕ್ಟ್ ಅಂದರು, ಒಬ್ಬರು ಇಲ್ಲ ಅಂತಂದ್ರು. ಬೆಸ್ಟ್ ಆಫ್ 3. ಈಗ ನಾವು ಲೀಗ್ ಮ್ಯಾಚ್ ಆಡ್ತೀವಲ್ವ, ಲೀಗ್ ಮ್ಯಾಚ್ ಆಡ್ತೀವಿ, 2 ಆಟ ಆಡಿದ್ರೆ ಏನಾಗುತ್ತೆ, ಒಂದು ಅವ ಗೆದ್ದ, ಒಬ್ಬ ಇವ ಸೋತ, ಆಟ ಡ್ರಾ ಆಯಿತು. 3-3 ಹಾಕಿಟ್ಟಿರ್ತೀವಿ, 3 ಮ್ಯಾಚು, ಒಬ್ಬ ಗೆದ್ದೇ ಗೆಲ್ತಾರೆ. ಆ ಕಾರಣಕ್ಕಾಗಿ ಮುಸ್ಲಿಮರಿಗಷ್ಟೇ ಪ್ರಾತಿನಿಧ್ಯ ಇರ್ತಾ ಇತ್ತು, ಬೇರೆ ಧರ್ಮದ 4 ಸದಸ್ಯರು ಇರ್ತಾರೆ. ಇದರ ಬಗ್ಗೆ ಸ್ವಲ್ಪ ಚರ್ಚೆಗಳಾಗ್ತಾ ಇದೆ, ಬೇಕಾ ಬೇಡವಾ ಹಿಂಗಿದೆ. ಇಲ್ಲಿ ವಿಚಾರ ಯಾಕೆ ಬರುತ್ತೆ ಅಂತಂದರೆ, ಜಾಗ ಕ್ರಿಶ್ಚಿಯನ್ ಜಾಗ ಇರ್ಬೋದು, ಹಿಂದೂಗಳ ಜಾಗ ಇರ್ಬೋದು, ಬುದ್ಧಿಸ್ಟ್ಗಳ ಜಾಗ ಇರ್ಬೋದು, ಅವ್ರ ಬಗ್ಗೆ ಮಾತಾಡೋದು ಯಾರು? ಈಗ ನಾವು ಇಲ್ಲಿ ವಿಚಾರಕ್ಕೆ ಬರ್ಬೋದು, ದೇವಸ್ಥಾನದ ವಿಚಾರ ಅಂತೇಳಿ. ದೇವಸ್ಥಾನದ ವಿಚಾರಕ್ಕೆ ಇದು ಬರೋದಿಲ್ಲ, ಬರಬಾರ್ದು. ಮಸೀದಿ ವಿಚಾರಗಳು ಬರಬಾರ್ದು ನನ್ನ ಪ್ರಕಾರ. ಆದರೆ ವಕ್ಫ್ ವಿಚಾರ ಆಗಲ್ಲಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನು ವಕ್ಫ್ ಮಂಡಳಿಯಲ್ಲಿ ಕೇವಲ ಮುಸ್ಲಿಮರಿದ್ದರು, ಈಗ ಒಬ್ಬರು ಕೇಂದ್ರ ಮಂತ್ರಿ ಇರ್ತಾರೆ, 3 MP ಇರ್ತಾರೆ, 3 ಮುಸ್ಲಿಂ ಪ್ರತಿನಿಧಿ ಇರ್ತಾರೆ. ಈ ಮೊದಲು ವಕ್ಫ್ ಆಸ್ತಿ ದಾಖಲೆ ಸಲ್ಲಿಕೆಗೆ ಸಮಯ ಮಿತಿ ಇರಲಿಲ್ಲ, 6 ತಿಂಗಳೊಳಗೆ ಈಗ ವಿವರಗಳನ್ನು ಸಲ್ಲಿಸಬೇಕು. ಮೊದಲು ಆಸ್ತಿ ಸರ್ವೆ ನಡೀತಾ ಇರಲಿಲ್ಲ, ಸರ್ವೆ ಇಲ್ಲ ನಮ್ಮದು, ಮುಗೀತು. ಇನ್ನು 5 ವರ್ಷಕ್ಕೊಮ್ಮೆ ಸರ್ವೆ, 5 ವರ್ಷಕ್ಕೊಮ್ಮೆ ಆಗ್ತಾನೆ ಇರಬೇಕು. ಇಷ್ಟೆಲ್ಲ ಬದಲಾವಣೆಗಳಾಗಿದೆ. ಹೇಳ್ತಿರೋದು ಒಂದೇ ವಿಚಾರ, ಮತ್ತೊಂದು, ಈ ಭಾರತ ದೇಶದ ಮುಸ್ಲಿಮರು ಈ ಭಾರತ ದೇಶದ ಕಾನೂನಿಗೆ ಅನುಗುಣವಾಗಿ ಉಳಿದವರು ಹೇಗೆ ಬದುಕ್ತಾರೋ ಅದೇ ರೀತಿ ಅವರಿಗೆ ಬದುಕುವಂಥ ಎಲ್ಲ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ಕೊಟ್ಟಿದೆ, ಕೊಡಬೇಕು ಕೂಡ. ಆದರೆ ಯಾರನ್ನೋ ತುಷ್ಟೀಕರಣ ಮಾಡುವಂಥ ದಿಕ್ಕಿನಲ್ಲಿ 1995 ಮತ್ತು 2014ರಲ್ಲಿ ಸುಮ್ಮನೆ ಮುಸ್ಲಿಮರು ಕೇಳದೇ ಇದ್ದರೂ ಕೂಡ ಅನಗತ್ಯವಾಗಿ ಅವರಿಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟು ಅನಗತ್ಯವಾಗಿ ತುಷ್ಟೀಕರಣ ಮಾಡಿದವರು ಇದರಿಂದ ಪಾಠ ಕಲಿದೆ. ವೆಲ್ಕಮ್ ಬ್ಯಾಕ್. ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಯಿಂದ ಮುಸ್ಲಿಮರು ಕೆರಳುತ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಇವತ್ತು ಮುಸ್ಲಿಮರು ಭರ್ಜರಿಯಾಗಿ ಸಂಭ್ರಮಿಸಿದ್ರಂತೆ, ಸ್ವೀಟ್ ಹಂಚಿ ಖುಷಿ ಪಟ್ಟರಂತೆ. ಕೆಲವು ಕಡೆ ಧನ್ಯವಾದ ಮೋದಿಜಿ ಅಂತೇಳಿ ಬ್ಯಾನರ್ ಕೂಡ ದರ್ಗಾಗಳಲ್ಲಿ ಹಾಕಲಾಗಿತ್ತಂತೆ. ನಿಜಾನ? ರಿಪೋರ್ಟ್. ಪ್ರಧಾನಿ ನರೇಂದ್ರ ಮೋದಿಜಿಗೆ ಧನ್ಯವಾದ. ನಮೋ ಮುಸ್ಲಿಂ ಮಹಿಳೆಯರಿಂದ ಬೆಂಬಲ. ವಿರೋಧ ಪಕ್ಷಗಳ ವಿರೋಧದ ನಡುವೆಯೂ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಆ ಕಡೆ ಸಚಿವ ಕಿರಣ್ ರಿಜಿಜು ವಿವಾದಿತ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸದನದಲ್ಲಿ ಮಂಡಿಸುತ್ತಿದ್ರೆ, ಇತ್ತ ಕಡೆ ಮುಸ್ಲಿಂ ಮಹಿಳೆಯರು ಫುಲ್ ಖುಷಿಯಾಗಿದ್ರು. ಅಚ್ಚರಿಯ ರೀತಿಯಲ್ಲಿ ಮೋದಿ ಸರ್ಕಾರದ ನಡೆಗೆ ಬೆಂಬಲವನ್ನ ಸೂಚಿಸಿದ್ರು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಬುರ್ಕಾ ಧರಿಸಿದ ಮಹಿಳೆಯರು ಗುಲಾಬಿಗಳನ್ನ ಹಿಡಿದು ಮೋದಿಜಿಗೆ ಧನ್ಯವಾದ ಎಂಬ ಫಲಕಗಳನ್ನ ಹಿಡಿದು ರಸ್ತೆಗೆ ಇಳಿದ್ರು. ನೂರಾರು ಜನರು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಬೆಂಬಲಿಸಿ ಜಾಥಾ ನಡೆಸಿದ್ರು. ಮಹಾರಾಷ್ಟ್ರದಲ್ಲಂತೂ ಮುಸ್ಲಿಮರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಮೋದಿಗೆ ಬೆಂಬಲಿಸಿದ ಚಿಸ್ತಿ ಅಜ್ಮೇರ್ ದರ್ಗಾ. वक्फ में अमेंडमेंट की जरूरत है। देखिए, वक्फ का मतलब ये कतई ये नहीं है कि लोग ये कह रहे हैं कि मस्जिदें छीन जाएंगी, खानकाएं छीन जाएंगी, कब्रिस्तान छीन जाएंगी। ये कहना गलत है। हो सकता है कुछ सेक्शन से उनको प्रॉब्लम हो,
ये ऐसे मत, ये डेमोक्रेसी का पार्ट है। ಶುಕ್ರಿಯಾ ಮೋದಿಜಿ ದರ್ಗಾದಲ್ಲಿ ಫಲಕ. ಹೌದು, ದೆಹಲಿಯ ನಿಜಾಮುದ್ದೀನ್ ದರ್ಗಾದಲ್ಲಿ ಮೋದಿ ಸರ್ಕಾರದ ಪರ ಬೋರ್ಡ್ ಹಾಕಲಾಗಿತ್ತು. ಮುಸ್ಲಿಮರು ಶುಕ್ರಿಯಾ ಮೋದಿಜಿ ಅಂತ ಫಲಕ ಅಳವಡಿಸಿ ಬೆಂಬಲವನ್ನ ಸೂಚಿಸಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, 2 ಪಾಯಿಂಟ್ ನಾನು ಅವಾಗಲೂ ಹೇಳಿದೆ. 1995 ಮುಸ್ಲಿಮರನ್ನು ಕೇಳಿರಲಿಲ್ಲ ನಮಗೆ ವಿಶೇಷ ಏನು ಆರ್ಟಿಕಲ್ 40 ಕೊಡಿ, ಅಲ್ಲೊಂದು ಅಂಶ ಬರುತ್ತಲ್ಲ, ಯಾವುದದು ರಿಜಿಜು ಹೇಳಿದ್ರಲ್ಲ, ಸೆಕ್ಷನ್ 40 ಕೊಡಿ, ಕಂಡ ಆಸ್ತಿನ ತಗೊಳ್ರಿ, ಅವರೇನು ಕೇಳಿರಲಿಲ್ಲ. ಇವರು, ನಾನು ಅವತ್ತೊಮ್ಮೆ ಹೇಳಿದ್ದೆ, ಅದು ವೋಟ್ ಬ್ಯಾಂಕ್ ವಿಚಾರವನ್ನು ಹೇಳಿದ್ದೆ. ಭಾರತದಲ್ಲಿ 25 ಕೋಟಿ ಮುಸ್ಲಿಮರಿದ್ದಾರೆ, ಅರ್ಥ ಆಯ್ತಾ? ಅದರಲ್ಲಿ ವೋಟಿಂಗ್ ಪವರ್ ಇರುವಂಥ ಒಂದು 15 ಕೋಟಿ ಇರ್ಬೋದು. ಎಷ್ಟು? 15 ಕೋಟಿ. ನೆನಪಿಟ್ಕೊಳ್ಳಿ, 25 ಕೋಟಿ ಜನ ಇರ್ಬೋದು ಮುಸ್ಲಿಮರು, ಅದರಲ್ಲಿ ವೋಟಿಂಗ್ ಪವರ್ ಇರೋದು 15 ಕೋಟಿ ಇರ್ಬೋದು. ಕಾಂಗ್ರೆಸ್ಗೆ ಟೋಟಲ್ ಆಗಿ ಬೀಳುವಂಥ ವೋಟ್ ಎಷ್ಟು ಗೊತ್ತಾ? ಇಲ್ಲಿ ತನಕ, ಮೊನ್ನೆ ತನಕ 11 ಕೋಟಿ. ಅರ್ಥ ಆಯ್ತಾ ನಿಮಗೆ? 2009ರಲ್ಲಿ ಕಾಂಗ್ರೆಸ್ಗೆ ಪ್ರಾಪ್ತವಾದಂಥ ವೋಟು 9 ಕೋಟಿ, 10 ಕೋಟಿ. ಆಗ ಬಿಜೆಪಿಗೆ 7 ಕೋಟಿ 2009ರಲ್ಲಿ. ನೆನಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 9 ಕೋಟಿ, 10 ಕೋಟಿ ಕಾಂಗ್ರೆಸ್ಗೆ ಅಥವಾ ಯು ಪಿ ಎಗೆ, ಬಿಜೆಪಿಗೆ 7 ಕೋಟಿ. 2014ರಲ್ಲಿ ಅದೇ ಕಾಂಗ್ರೆಸ್ಗೆ 11 ಕೋಟಿ, ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಗೆ 14 ಕೋಟಿ. 2019ರಲ್ಲಿ ಆ 17 ಕೋಟಿ 21 ಕೋಟಿ ಆಗುತ್ತೆ, ಕಾಂಗ್ರೆಸ್ಗೆ 11 ಕೋಟಿಯೇ ಇರುತ್ತೆ. 24ರಲ್ಲಿ ಆ 21 ಕೋಟಿ 23 ಕೋಟಿ ತನಕ ಆಗುತ್ತೆ, ಕಾಂಗ್ರೆಸ್ಗೆ 11 ಕೋಟಿಯೇ ಇರುತ್ತೆ. ಮತ್ತೆ ಲೆಕ್ಕಕ್ಕೆ ಬನ್ನಿ, ಟೋಟಲ್ ಮುಸ್ಲಿಂ ಪಾಪ್ಯುಲೇಷನ್ 25 ಕೋಟಿ ಇದೆ, ಅದರಲ್ಲಿ ವೋಟ್ ಇರುವಂಥವ್ರು 15 ಕೋಟಿ ಇದ್ದಾರೆ. ಕಾಂಗ್ರೆಸ್ಗೆ ಪ್ರಾಪ್ತವಾಗಿರುವಂಥ ಮತಗಳು 11 ಕೋಟಿ. ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿರ್ಬೋದು. ಅವ ಮುಸ್ಲಿಮರೇನು ಕೇಳಿಲ್ಲ ರೀ, ಇವರು ಮಾಡೋ ತಪ್ಪನ್ನು ಅವ್ರಿಗೆ ಒರೆಸೋದು. 2014ರಲ್ಲಿ ಕೂಡ 123 ಕೋಟಿ ಅಂತ ಅವ್ರು ಕೇಳಲಿಲ್ಲ. ಇವತ್ತು ಅವ್ರು ಯಾಕೆ ಖುಷಿ ಪಡ್ತಾ ಇದ್ದಾರೆ ಗೊತ್ತಾ? ಯಾಕೆ ಬೇಕು ಸುಮ್ಮನೆ? ಮರ್ಯಾದೆಯಿಂದ ಗೌರವದಿಂದ ಜೀವಿಸುವಂಥ ಎಷ್ಟು ಮುಸ್ಲಿಮರಿದ್ದಾರೆ, ಅವ್ರಿಗಿರತ್ತಲ್ವ, ಯಾಕೆ ಬೇಕ್ರಿ ನಾವು ಯಾವ್ಯಾವ ಜಾಗವನ್ನು ಕಬ್ಜಾ ಹೊಡಿತೀವಿ ಅಂತೇಳಿ ನಮಗೆ ಯಾಕೆ ಮಾಡ್ತಾ ಇದ್ರಿ? ಯಾಕೆಂದ್ರೆ ಕಾನೂನು ಮಾಡಿಕೊಟ್ಟಿದ್ದು ನೀವು, ಕಾಂಗ್ರೆಸ್ ಅವರು. ಈ ವಕ್ಫ್ ಆಸ್ತಿ ಕತೆ ಕೇಳಿ. ಈಗ ಎಲ್ಲ ಮಸೀದಿಗಳು ಸಾಧಾರಣವಾಗಿ ಅದರ ಅಂಡರಲ್ಲಿ ಬರುತ್ತೆ. 1,17,413 ಮಸೀದಿಗಳು, 33,056 ದರ್ಗಾಗಳು, 1,06,801 ಅಂಗಡಿಗಳಂದರೆ ಈ ಮಸೀದಿ ಮುಂಭಾಗದಲ್ಲೆಲ್ಲ ಇರುವಂಥ ಅಂಗಡಿಗಳು. ಇನ್ನು ಸ್ಮಶಾನಗಳು 1,49,951 ಸ್ಮಶಾನಗಳು, ಮನೆಗಳು 89,212 ಮನೆಗಳು, ಈದ್ಗಾ ಮೈದಾನ 9,099 ಈದ್ಗಾ ಮೈದಾನಗಳು, 13,719 ಮದ್ರಸಾಗಳು, ಕೊಳಗಳು 3,861 ಕೊಳಗಳು, 2,042 ಶಾಲೆಗಳು, 1,40,108 ಎಕರೆ ಜಮೀನು. ಆಮೇಲೆ ಅಶುರ್ ಖಾನ್ ಅಂತಂದರೆ ಈ ಏನಂತಾರೆ ಅದಕ್ಕೆ, ಶಿಯಾ ಮುಸ್ಲಿಮರು ಯೂಸ್ ಮಾಡುವಂಥದ್ದು ಇದರಲ್ಲಿ ಅಶುರ್ ಖಾನ 8,737 ಅಶುರ್ ಖಾನ. ಎಲ್ಲವೂ ಅನಗತ್ಯವಾಗಿ ಇವರಿಗೆ ಅದನ್ನು ತುಷ್ಟೀಕರಣ ಅಂತ ಹೇಳೋದು. ಕೇಳದೇ ಇದ್ರೂ ಕೊಟ್ಬಿಟ್ಟು ಈಗ ಅವರನ್ನು ಜಾತಿ ಕೆಡಿಸೋಂಗೆ ಮಾಡ್ದಂಗೆ. ಅದಕ್ಕೆ ಅವರು ಸಂಭ್ರಮಿಸ್ತಾ ಇದ್ದಾರೆ. ಬೇಡ ನಮಗೆ ಅಂಥದ್ದು, ನಾವು ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ಬದುಕ್ತೇವೆ ಅಂತ ಅವರೇ ಹೇಳಕ್ಕೆ ರೆಡಿ ಇದೆ. ರಾಜಕಾರಣಿಗಳು ಬಿಡಬೇಕಲ್ಲ. ನಾನು ಅದಕ್ಕೆ ಕೇಳ್ತಾ ಇದ್ದೆ, ರಾಜಕಾರಣಿಗಳು ಹೆಂಗೆ ಆಟ ಆಡ್ಬಿಡ್ತಾರೆ ಅಂದರೆ ನಮ್ಮಲ್ಲಿ ಪೆಟ್ಟು ಮಾಡಿಸೋದು ಅವರು. ವೆಲ್ಕಮ್ ಬ್ಯಾಕ್. ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ಬಗ್ಗೆ ಅಸಾದುದ್ದೀನ್ ಓವೈಸಿ ಕೆಲ ದಿನಗಳ ಹಿಂದೆ ಮಾತಾಡಿದರು. ಅವರೇನು ಹೇಳಿದರು ಅಂತಂದರೆ, ಅನೇಕ ಪ್ರಾಪರ್ಟಿಗಳಿಗೆ ದಾಖಲೆಗಳೇ ಇಲ್ಲ, ಅದೆಲ್ಲವನ್ನು ಕಿತ್ಕೋತಾರೆ ಅಂತ ಹೇಳಿ. ಉತ್ತರ ಪ್ರದೇಶದಲ್ಲಿ 1,20,000 ಪ್ರಾಪರ್ಟಿ ಇದೆ, ಅದರಲ್ಲಿ 1,12,000 ಪ್ರಾಪರ್ಟಿಗಳಿಗೆ ಡಾಕ್ಯುಮೆಂಟೇ ಇಲ್ಲ ಅಂತ ಅವರೇ ಹೇಳಿದರು. ಇದು ಸಿಕ್ಕಾಕೊಳ್ಳೋದು ಅಂದರೆ ಡಾಕ್ಯುಮೆಂಟ್ ಇಲ್ಲದೆ ಜಾಗ ಹೆಂಗಾಯ್ತು ಯಾರ್ದಾದ್ರು? ಈಗ ಅದು ಏನಾಗುತ್ತೆ, ಅವ್ರು ಏನು ಹೇಳಿದ್ರು ಕೇಳಿಸ್ಕೊಬೇಕು. ये अगर कानून बन जाएगा, उत्तर प्रदेश में 1,21,000 वक्फ की प्रॉपर्टीज है, 1,12,000 के पास कागज ही नहीं है। वक्फ का यूजर खत्म हो गया तो जायदादें कौन लेगा? वो जायदादें कौन लेगा बताओ?
ನೋಡಿ, ವಕ್ಫ್ ವಿಚಾರದಲ್ಲಿ ಎಲ್ಲವೂ ಸರಿ ಇತ್ತು. ಆದರೆ 1995 ಮತ್ತು 2014 ಮಾಡಿದಂಥ ಅವಾಂತರ ಇದೆಯಲ್ಲ, ಅದು ಇಲ್ಲಿ ತನಕ ಬಂದು ನಿಲ್ಲಿಸಿ. 1995 ಕಾಂಗ್ರೆಸ್ ಗೌರ್ಮೆಂಟ್ ಯಾಕೆ ಮಾಡ್ತು ಅಂತಂದರೆ, ಬಾಬರಿ ಮಸೀದಿ, ಜನಗಳು ವೋಟ್ ಬ್ಯಾಂಕ್ ಹೇಳಿದ್ನಲ್ಲ ನಾನು ಎಷ್ಟು ಅಂತೇಳಿ, ಕೇವಲ ಯಾವ ಮುಸ್ಲಿಮ್ ಕೇಳಿದ್ದಿರಲಿ. 2014 123 ಯಾರ್ದು, ಯಾರ ಆಸ್ತಿ? ಕೆಲವರು ಏನು ಹೇಳ್ತಾರೆ ಗೊತ್ತಾ, ವಕ್ಫ್ ಅನ್ನೋದು ಬೇಡವೇ ಬೇಡ ಭಾರತದಲ್ಲಿ, ಅದು ಶರಿಯಾ ಕಾನೂನು ಇರುವಲ್ಲಿ ಮಾತ್ರ ಇರುವಂಥದ್ದು, ಭಾರತದಂಥ ಜಾತ್ಯತೀತ ರಾಷ್ಟ್ರಗಳಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ವಕ್ಫ್ ಎಂಬುದೇ ಸುಳ್ಳು. ಕೊಡಿಸೋದನ್ನ ಭಾರತದಲ್ಲಿ ವಕ್ಫ್ ಬೇಡ ಅಂತಾರೆ ಕೆಲ ನಾಯಕರು. ಜಗತ್ತಿನ ಕೆಲ ಮುಸ್ಲಿಂ ದೇಶಗಳೇ ವಕ್ಫನ್ನು ಜಾರಿ ಮಾಡಿಲ್ಲ. ಮುಸ್ಲಿಮರೇ ಹೆಚ್ಚಿರೋ ಟರ್ಕಿಯಲ್ಲಿ ವಕ್ಫ್ ಇಲ್ಲ, ಸಿರಿಯಾ ಮುಸ್ಲಿಂ ಕಂಟ್ರಿ ಇಲ್ಲ, ಸುಡಾನ್ ಇಲ್ಲ, ಈಜಿಪ್ಟಲ್ಲಿ ಇಲ್ಲ, ಇರಾಕ್ನಲ್ಲಿ ಇಲ್ಲ, ಟ್ಯುನಿಷಿಯಾದಲ್ಲಿಲ್ಲ, ಜೋರ್ಡಾನ್ ಇಂಥ ದೇಶದಲ್ಲಿ ವಕ್ಫ್ ಆಕ್ಟ್ ಇಲ್ಲ. ಶರಿಯಾ ಕಾನೂನು ಇರುವ ಕೆಲ ದೇಶಗಳಲ್ಲಿ ಮಾತ್ರ ವಕ್ಫ್ ಇದೆ. ಶರಿಯಾ ಕಾನೂನು ಅಂತಂದರೆ ಕದ್ರೆ ಕೈ ಕಡಿಬೇಕು, ಕಲ್ಲೊಡೆದು ಸಾಯಿಸಬೇಕು, ಗುಂಡೊಡೆದು ಸಾಯಿಸಬೇಕು, ಇಂಥ ಕಾನೂನುಗಳು ಕಠಿಣ. ಆ ಅಂದಿನ ಕಾಲದ ಕಾನೂನುಗಳು ಈಗಲೂ ಬಂದಿರುತ್ತಲ್ಲ, ಆ ಕಾನೂನು ಶರಿಯಾ ಕಾನೂನು. ವಕ್ಫ್ ಬಿಲ್ ತಿದ್ದುಪಡಿ ಬಳಿಕ 10 ಬದಲಾವಣೆ ಆಗುತ್ತೆ. ಅನ್ನದಾತ ಭೂಮಿ ಕಳೆದುಕೊಂಡವರಿಗೆ ಖುಷಿ ಆಗುತ್ತೆ, ಯಾಕಂದರೆ ಆ ಜಾಗ ಅವ್ರಿಗೆ ವಾಪಸ್ ಸಿಗುತ್ತೆ. ಈಗ ಯಾಕೆ 4 ಅನ್ಯ ಧರ್ಮೀಯರು ಅಂತಂದರೆ, ಅನ್ಯ ಧರ್ಮೀಯರ ಭೂಮಿಯನ್ನು ನೀವು ತಗೊಳ್ಬಹುದಂತೆ. ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಲೇಬೇಕು, ಸುಮ್ಮನೆ ಆಗೋದಿಲ್ಲ. ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ನೋಂದಣಿ ಆಗಬೇಕು. ದಾಖಲೆ ಇಲ್ಲ ಅಂದರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ. ಈಗಲೂ ಕೂಡ ಅದಕ್ಕೆ ದಾಖಲೆ ಇದ್ದರೆ ಕೊಡ್ಬೋದು. ಅದಕ್ಕೇನೆ ಅವತ್ತು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಇದ್ದ ಬದ್ದವ್ರದ್ದೆಲ್ಲ ದಾಖಲೆ ಮಾಡೋಕ್ಕೆ ಹೋದ್ರಲ್ಲ ರಾತ್ರೋರಾತ್ರಿ, ಅದು ಮಿಸ್ಯೂಸಿಂಗ್ ಆಫ್ ಪವರ್ ಅಂತಾರೆ. ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡೋ ಮೂಲಕ ಪರಿಶೀಲನೆ ಮಾಡಬೇಕು, ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಮಾಡ್ತು. ಅಲ್ಲೂ ದಾಖಲೆ ಇಲ್ಲ ಅಂತ ಅಂದರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ. ಈಗ ಒಂದು ವಕ್ಫ್ ಆಸ್ತಿ ಇದೆಯಪ್ಪ, ಎಲ್ಲೋ ಒಂದು ಕಡೆ ದಾಖಲೆ ನಿಮ್ಮ ಕೈಯಲ್ಲಿಲ್ಲ, ಎಲ್ಲೋ ಒಂದು ಕಡೆ ಇರ್ಬೋದು, ನೀವು ಅದನ್ನು ಹುಡುಕೋದಕ್ಕೆ ಅವಕಾಶ ಇದೆ. ಅಲ್ಲೂ ಎಲ್ಲೂ ಇಲ್ಲ ಅಂತಂದರೆ ಮಾತ್ರ. ಈಗ ನಿಮ್ಮ ಜಾಗ ಒಂದಿರುತ್ತೆ ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಕೈಯಲ್ಲಿ ದಾಖಲೆ ಇಲ್ಲ, ಪಟ್ಟ ಇಲ್ಲ ಅಂತ ಇಟ್ಕೊಳ್ಳಿ. ಆದರೆ ಒಂದು 2-3 ವರ್ಷದ ಹಿಂದೆ ನೀವು ಯಾವುದೋ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸನ್ನು ಕಟ್ಟಿರ್ತೀರಲ್ವಾ, ಒಂದು ಚೀಟಿ ಸಿಗುತ್ತೆ, ಕಟ್ಟಿದ್ದೀವಿ ಸರ್, ಏನೋ ಒಂದು ಆಗತ್ತೆ. ಅದು ಇಲ್ಲ ಇದು ಇಲ್ಲ, ಕಾಯನ ಪಿಯನೆ ಹಂಗಾಗಲ್ಲ. ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ, ವಿವಾದಿತ ಭೂಮಿಗಳು ಮಾತ್ರ, ಪ್ಯೂರ್ ಡಾಕ್ಯುಮೆಂಟೆಡ್ನ ಯಾವನು ಮುಟ್ಟಕ್ಕಾಗಲ್ಲ. ಆಸ್ತಿ ವಿಚಾರದಲ್ಲಿ ಉಂಟಾಗಿರುವ ಅನಗತ್ಯ ವ್ಯಾಜ್ಯ ಪರಿಹಾರ ಆಗುತ್ತೆ. ಬಹುತೇಕ ಎಲ್ಲ ರೈತರ ಜಮೀನು ಮರಳಿ ಸಿಗೋದು ಫಿಕ್ಸ್ ಆಗಿದೆ. ಇಷ್ಟೆಲ್ಲ ಆಗುತ್ತೆ. ಓಕೆ, ನೆಕ್ಸ್ಟ್. ವಕ್ಫ್ ತಿದ್ದುಪಡಿ ಬಿಲ್ ಬಗ್ಗೆ ಲೋಕಸಭೆಯಲ್ಲಿ ಬಲು ರೋಚಕ ಚರ್ಚೆಗಳು ನಡೆಯಿತು. ಆಡಳಿತಾರೂಢರು, ವಿರೋಧ ಪಕ್ಷದವರು ಕೆಲ ಸ್ಫೋಟಕ ಅಂಶಗಳನ್ನು ಬಿಚ್ಚಿಟ್ರು. ಅವು ಏನೇನು ಅಂತ ನೋಡೋಣ ಬನ್ನಿ. ವಕ್ಫ್ ವಿರುದ್ಧ ಮೋದಿ ಮಾಸ್ಟರ್ ಸ್ಟ್ರೋಕ್. 30 ವರ್ಷ ಆದರೂ ಆಸ್ತಿ ರಿಜಿಸ್ಟರ್ ಆಗಲ್ವಾ? ಮೋದಿ ಸರ್ಕಾರಕ್ಕೆ ಟಕ್ಕರ್ ಕೊಡಲು ವಿರೋಧ ಪಕ್ಷಗಳು ಇವತ್ತು ಸರಿಯಾಗಿಯೇ ಹೋಮ್ವರ್ಕ್ ಮಾಡಿಕೊಂಡು ಬಂದಿದ್ವು. ಅದರಲ್ಲೂ ಡಿಎಂಕೆ ಸಂಸದ ಎ ರಾಜ ಕೊಟ್ಟ ಲೆಕ್ಕ ನೋಡಿ ಸಂಸದರು ಮಾತ್ರವಲ್ಲ, ಮುಸ್ಲಿಮರು ಕೂಡ ಬೆಚ್ಚಿ ಬಿದ್ರು. The property shall not be registered unless the dispute is decided by competent court. The power has been entrusted to the collector. Collector will hear the matter for registration. During the registration, any dispute is found, then the final decision will not be taken. It will be decided by the court. Which court? Up to Supreme Court. Thereafter, Section 10, no suit, no appeal will lie upon that. What does it mean? You wanted to say this property is not work property, go for the dispute, it will go to Supreme Court, it will take 30 years, till then this property will be deemed as government property. ಮುಸ್ಲಿಮರಿಗಾಗಿ ವಕ್ಫ್ ಬೋರ್ಡ್ ಏನ್ ಮಾಡಿದೆ? कितने स्कूल बने वक्फ की संपत्ति पर, कितने अस्पताल बने वक्फ की संपत्ति पर, कितने स्किल सेंटर खुले वक्फ की संपत्ति पर, कितने अनाथालय खुले वक्फ की संपत्ति पर, कितनी बेवा विधवा बेटियों बहनों को सिखाए गए
सिलाई कढ़ाई जीने का तरीका गिनतियों पर भी आएगा सर। ವಕ್ಫ್ ಕರಾಳ ಕತೆ. ವಕ್ಫ್ ಬಳಿ 9.40 ಲಕ್ಷ ಎಕರೆಯಷ್ಟು ಭೂಮಿ ಇದೆ. ಆದರೆ ವಿಧವೆಯವರಿಗೆ ಒಂದು ಮನೆ ಕಟ್ಟಿಸಿಕೊಟ್ಟಿಲ್ಲ. ವಕ್ಫ್ಗೆ 2016ರಲ್ಲಿ ವರ್ಷಕ್ಕೆ 163 ಕೋಟಿ ಆದಾಯ ಬರ್ತಿತ್ತು. ಆದರೆ ವಕ್ಫ್ ಬೋರ್ಡ್ ಒಂದೇ ಒಂದು ಶಾಲೆ ಕಟ್ಟಿಸಿಲ್ಲ. 1950ರಲ್ಲಿ ವಕ್ಫ್ ಬಳಿ 52,000 ಎಕರೆ ಭೂಮಿ ಇತ್ತು. 2024ರ ಹೊತ್ತಿಗೆ 9,40,000 ಎಕರೆ ಭೂಮಿ ಇದೆ. ಆದರೆ ಒಂದು ಇನ್ಸ್ಟಿಟ್ಯೂಟ್ ಕಟ್ಟಿಲ್ಲ. ಈ ವಕ್ಫ್ ಇಷ್ಟೊಂದು ಭೂಮಿ ತಕೊಂಡು ಪೂಜೆ ಮಾಡಬೇಕಂತ ಬಿಜೆಪಿಗರು ಕೇಳ್ತಿದ್ದಾರೆ. ಭಗವಾನ್ ಕೃಷ್ಣನಿಗೂ ಮೊದಲು ಇಸ್ಲಾಂ ಇತ್ತ. सर बेट द्वारका के 2 द्वीपों पर दावा ठोक दिया है. क्या भगवान कृष्ण से पहले इस्लाम धर्म आ गया था? क्या भगवान कृष्ण से पहले इस्लाम धर्म आ गया था? सर यही नहीं, कल क्या आनंद भवन और नेशनल हेरिटेज पर आकर मैंने अभी बार सुना था कि आनंद भवन और नेशनल हेरिटेज पर वक्फ बोर्ड अपना दावा ठोकने वाले हैं. तो दे दोगे क्या? बता दिया. और यही नहीं सर, ASI संरक्षित स्मारकों पर ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ನಾಪತ್ತೆ. ಲೋಕಸಭೆಯಲ್ಲಿ ಇಷ್ಟು ದೊಡ್ಡ ಚರ್ಚೆ ನಡೀತಾ ಇತ್ತು. ಆದರೆ ರಾಹುಲ್ ಗಾಂಧಿ ಆಗ್ಲಿ ಪ್ರಿಯಾಂಕಾ ವಾದ್ರಾ ಆಗ್ಲಿ ಇರಲೇ ಇಲ್ಲ. ರಾಜ್ಯಸಭೆಯಲ್ಲಿ ಸೋನಿಯಾ ಗಾಂಧಿ ಇರಲೇ ಇಲ್ಲ. ಇವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಕಾಳಜಿಯೇ ಇಲ್ಲ ಅಂತ ಟೀಕೆ ಮಾಡಲಾಗ್ತಿದೆ. ರಾಜಶೇಖರ ಜಹಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಲ್ಲರಿ, ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಣ್ಣನೂ ಇಲ್ಲ, ಅಕ್ಕನೂ ಇಲ್ಲ, ರಾಜ್ಯಸಭೆಯಲ್ಲಿ ಅಮ್ಮನೂ ಇಲ್ಲ. ಏನ್ರಿ ಇದೆಲ್ಲ? ಯಾವುದೆಲ್ಲ ವಕ್ಫಾಸ್ತಿ ಹೇಳಿ, ನಿಮ್ಗೆ ಭಾಳ ಆಶ್ಚರ್ಯ ಆಗತ್ತೆ. ಸಂಸತ್ ಭವನ, ಅದನ್ನೇ ಹೇಳಿದ್ರು ರಿಜಿಜು. ನರೇಂದ್ರ ಮೋದಿ ಕೊಡ್ತಿದ್ರಾ? ಅಲ್ಲಿ ಠಾಕೂರ್ ಅವರು ಒಂದು ಒಳ್ಳೆ ವಿಚಾರ ಹೇಳಿದರು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಜಾಗ ಇದೆಯಲ್ಲ, ಆ ದೊಡ್ಡ ಬಿಲ್ಡಿಂಗು, ಅದು ಬರುತ್ತೆ, ಕೊಟ್ಬಿಡ್ತೀರಾ ಅಂತೇಳಿ. ಈ ಎ ರಾಜ ಮಾತಾಡಿದ್ರಲ್ಲ, ಎ ರಾಜ ಅವರ DMK ಆಫೀಸ್ ಬಂದ್ಬಿಡ್ಬೇಕು. ಅದಕ್ಕೆ ಯಾವುದಕ್ಕೆ ವಕ್ಫ್ಗೆ ಕೊಟ್ಬಿಡ್ತಾರಾ? ಕೊಟ್ಬಿಡ್ತಾರೆ. ಏನು ಸ್ಟಡಿ ಮಾಡಿ ಬಂದಿದ್ದಾರೆ ರಾಜ. ಇವರು ಹಿಂದೂ ಧರ್ಮದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಗೊತ್ತಿದೆಯಲ್ಲ. ಅವರು ಹೇಳ್ತಾರೆ 30 ವರ್ಷ ಆಗತ್ತೆ ಅಂತೇಳಿ. ಮನುಷ್ಯನ ಆಯಸ್ಸಿರೋದೇ 60-65 ಈಗ ಸರಾಸರಿ. ಆಮೇಲೆ ಕರ್ನಾಟಕ ವಿಧಾನಸೌಧ ಆಲ್ರೆಡಿ ಹೇಳಿದ್ದಾರೆ ಒಬ್ಬರು, ತಾಜ್ ಮಹಲ್, ಆಮೇಲೆ ಮಹಾಕುಂಭಮೇಳ ನಡೆದಂಥ ಸ್ಥಳ, ಜ್ಞಾನವ್ಯಾಪಿ ಮಸೀದಿ, ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನ, ತಮಿಳುನಾಡಿನ 18 ಹಳ್ಳಿ, ತಮಿಳುನಾಡಿನ 1500 ವರ್ಷದ ದೇಗುಲ. ಅಬಾಬಾಬಾಬಾಬಾ. ಈಗ ಹಿಂದೂಗಳು ಹೋಗ್ಬಿಟ್ಟು ಇನ್ನು ಸೌದಿ ಅರೇಬಿಯಾದಲ್ಲಿ ಕೆಲವು ಜಾಗಗಳನ್ನು ಕೇಳಬೇಕಷ್ಟೇ ನಮ್ಮದು ಅಂತೇಳಿ. ಒಳ್ಳೆ ಕಥೆ ಆಯ್ತಲ್ಲ ಇದು. ಈ ವಕ್ಫ್ಗೆ ಸೇರೋದು, ಭಾರತೀಯ ಮುಸ್ಲಿಮರ ವಕ್ಫ್ಗೆ ಸೇರೋದು, ಪಾಕಿಸ್ತಾನದಲ್ಲಿ ಯಾವ್ದು ಜಾಗ ಇಲ್ವಾ? ತಗೋಬೋದಿತ್ತು ನಮಗೆ, ನಿಮ್ಗೆ ಸೇರಿದ್ದಪ್ಪ ಅಂತೇಳಿ. ಪಾಕಿಸ್ತಾನವನ್ನು ಕೊಡಬೇಕು, ಬಾಂಗ್ಲಾದೇಶವನ್ನು ಕೊಡಬೇಕು. ಈಗ ಮಿಲಿಟ್ರಿ ಮತ್ತು ರೈಲ್ವೆಗಿಂತ 3ನೇ ಅಧಿಕ. ಏನ್ರಿ ಇದು? ಒಂದು ಶಾಲೆ ಕಟ್ಸಿಲ್ಲ, ಒಂದು ಆಸ್ಪತ್ರೆ ಕಟ್ಸಿಲ್ಲ. ಅದರಲ್ಲಿ 163 ಕೋಟಿ ಎಷ್ಟೋ ಅದು ಬರ್ತಾ ಇತ್ತಲ್ಲ 2016ರಲ್ಲಿ. ಗೊತ್ತಾಯ್ತಲ್ಲ? ಇದೆಲ್ಲ ಅವ್ರು ಹಾಕ್ಕೊಂಡಿರೋದು. ಯಾಕೆ ಅಂತಂದರೆ 1995ರಲ್ಲಿ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ತು, ತಗೋ ಯಾವ್ದು ಬೇಕಿತ್ತು ತಗೋ. ನೆಕ್ಸ್ಟ್ ಬನ್ನಿ. ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಕೈಪಡೆ ವಿರುದ್ಧ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ವಕ್ಫ್ ಆಸ್ತಿಗಳು ಕಬಳಿಕೆ ಮಾಡಿದವರೇ ಕಾಂಗ್ರೆಸ್ಸಿಗರು ಅಂತ ಆರೋಪ ಮಾಡಿದ್ದಾರೆ. ಅದು ಅನ್ವರ್ ಮಾನಿಪ್ಪಾಡಿ ವರದಿಯನ್ನು ಉಲ್ಲೇಖಿಸಿ ಮಾತಾಡಿದ್ರು, ಕೇಳಿಸ್ತಾರೆ. ಭಾಳಷ್ಟು ಡಿಸ್ಪ್ಯೂಟ್ಗಳಿದ್ದಾವೆ. ಮುಸಲ್ಮಾನರ ಆಸ್ತಿನೇ ಇವತ್ತು ವಾಪ್ಗೆ ಹೋಗಿದೆ. ವಾಪ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂಥ ವರದಿಯೂ ಕೂಡ ನಮ್ಮಲ್ಲಿದೆ. ವರದಿ ಬಂದಿತ್ತು, ಇವರು ಟೇಬಲ್ ಮಾಡಲಿಲ್ಲ, ಕಾಂಗ್ರೆಸ್ ಅವರು ಟೇಬಲ್ ಮಾಡಲಿಲ್ಲ. ಅನ್ವರ್ ಮಾನಿಪ್ಪಾಡಿ ಅವರ ವರದಿ, ಅದರಲ್ಲಿ 2 ಲಕ್ಷ ಕೋಟಿ ಜಾಗ ಏನೋ
ಅತಿಕ್ರಮಣ ಆಗಿದೆ. ಎಲ್ಲ ಕಾಂಗ್ರೆಸ್ ನಾಯಕರು ತಿಂದು ಬಾಡೂಟ ಮಾಡಿ ಒಂದೊಂದು ಸೋಡಾ ಕುಡಿದಿದ್ದಾರೆ ಅಂತ ಅದರಲ್ಲಿ ಬರೆದಿದ್ದಾರೆ. ಬಾಡೂಟ ಮಾಡಿ ಸೋಡಾ ಕೊನೆಗೆ ಅದೆಲ್ಲ ಮಾಡಿದ್ದಾರೆ, ತಿಂದು ತೇಗೋದು ಅಂತಾರಲ್ಲ ಅದು. ಯಾರ್ದೆಲ್ಲ ಹೆಸರಿತ್ತು? ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷರು, ಇವರೆಲ್ಲ ಹೇಳಬೇಕು. ಹೌದಾ, ನನ್ನ ಹೆಸರಿದೆಯಾ, ಹಾಗಿದ್ರೆ ತನ್ನಿ, ಟೇಬಲ್ಗೆ ತನ್ನಿ, ತನಿಖೆ ಮಾಡಿಸಿ ಅಂತ ಯಾರು ಹೇಳ್ತಾ ಇಲ್ಲ. CM ಇಬ್ರಾಹಿಂ ಮಾಜಿ ಸಚಿವರು, NA ಹಾರಿಸ್ ಕಾಂಗ್ರೆಸ್ ಶಾಸಕರು. ಇದು ಯಾರ ರಿಪೋರ್ಟು? ಒಬ್ಬ ಮುಸ್ಲಿಂ ನಾಯಕ, BJPಯಲ್ಲಿದ್ದ ಮುಸ್ಲಿಂ ನಾಯಕ ಅನ್ವರ್ ಮಾನಿಪ್ಪಾಡಿ. ಇನ್ನೊಬ್ಬರು ಖಮರುಲ್ ಇಸ್ಲಾಂ ತೀರ್ಕೊಂಡಿದ್ದಾರೆ ಅವರು. ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವರು ಗಂಗಾವತಿ. ಜಾಫರ್ ಶರೀಫ್ ತೀರ್ಕೊಂಡಿದ್ದಾರೆ ಅವರು. ರೆಹಮಾನ್ ಖಾನ್ ಮಾಜಿ ಸಚಿವರು ಕರ್ನಾಟಕದವರು. N ಧರ್ಮಸಿಂಗ್ ಮಾಜಿ CM ತೀರ್ಕೊಂಡಿದ್ದಾರೆ ಅವರು. ರೋಷನ್ ಬೇಗ್ ಮಾಜಿ ಸಚಿವರು ಶಿವಾಜಿನಗರ XMLA. ತನ್ವೀರ್ ಸೇಠ್ ಹಾಲಿ MLA ಮಾಜಿ ಸಚಿವ. ಇವ್ರದ್ದೆಲ್ಲ ಹೆಸರು ಬಂದಿದೆ ಅದರಲ್ಲಿ. ಕಾಂಗ್ರೆಸ್ಸು ಟ್ರೈ ಮಾಡ್ತಾ ಇಲ್ಲ, BJPನೂ ಟ್ರೈ ಮಾಡ್ತಾ ಇಲ್ಲ. ನಾನು ನಿನಗಿದ್ದರೆ ನೀ ನನಗೆ. ಓಕೆ, ನೆಕ್ಸ್ಟ್. ಇನ್ನು ವಕ್ಫ್ ವೆಲ್ ಸಮರದ ಮಧ್ಯೆ ಒಂದು ವಿಶೇಷ ಚರ್ಚೆ ಕೂಡ ನಡೆಯಿತು. ವಿಶ್ವದ ಅತಿ ದೊಡ್ಡ ಪಕ್ಷ ಎಂದು ಕರೆದುಕೊಳ್ಳುವ ಪಕ್ಷ ಇನ್ನೂ ತನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಸಾಧ್ಯವಾಗಿಲ್ಲ ಅಂತ SP ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಹೇಳಿದರು. ಅಖಿಲೇಶ್ ಯಾದವ್ ಈ ಮುಲಾಯಂ ಸಿಂಗ್ ಯಾದವ್ ಅವರ ಮಗ, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ. ಎಲ್ಲ ಚರ್ಚೆಗಳಾಗ್ತಾ ಇತ್ತು. ಸಡನ್ ಆಗಿ ಎದ್ದು ನಿಂತು ಒಂದು ಈ 0 ಅವರದ್ದೆಲ್ಲ ಇರ್ತದೆ, ಕೆಲವು ಟೈಮೆಲ್ಲ ಇರುತ್ತೆ ಅದಕ್ಕೆ. ಅಲ್ರೇ, ಇಷ್ಟು ದೊಡ್ಡ ಪಾರ್ಟಿ ಅಂತ ಹೇಳ್ತೀರಿ BJP ಪಾರ್ಟಿಯನ್ನು, ನಿಮ್ಮ ಯೋಗ್ಯತೆಗೆ ಒಬ್ಬ ಅಧ್ಯಕ್ಷರನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಿಲ್ವಾ ಹೇಳಿ. ಆಗ ಅಮಿತ್ ಶಾ ಎದ್ದು ನಿಂತುಬಿಟ್ಟು, ಹೌದಪ್ಪ, ನಮ್ಮದು ಅತಿ ದೊಡ್ಡ ಪಾರ್ಟಿ, ನಿಮ್ಮ ಥರ ಅಲ್ಲ. ನಿಮ್ಮ ಪಾರ್ಟಿ ಆಗಿದ್ದರೆ ನಿಮ್ಮ ಯಾರೋ ಕುಟುಂಬ ಚಿಕ್ಕಪ್ಪ ದೊಡ್ಡಪ್ಪರನ್ನ ಆಯ್ಕೆ ಮಾಡ್ಕೊಂಡ್ಬಿಡ್ತೀರಿ, ನಮ್ದು ಹಂಗಲ್ವೇ ಅಂತ ಒಂದು ಕೌಂಟ್ರ್ ಕೊಟ್ಟರು. ಆ ಕೌಂಟ್ರ್ ಎಷ್ಟು ಮಜಾ ಆಗಿತ್ತು ಅಂದರೆ, ಅವ್ರು ನಗ್ತಾ ಹೇಳಿದ್ರು, ಇವ್ರು ಹಂಗೇನೆ ಅವ್ರು ನಗ್ತಾ ಹೇಳಿದ್ರು. ಅಖಿಲೇಶ್ ಜಿ ಹಸ್ ಹಸ್ತೆ ಮಾತ್ ಕಹಿ, ಮೇ ಹಸ್ ಹಸ್ತೆ ಉತ್ತರ ಕೊಡ್ತೇನೆ, ಕೇಳಿ. जो पार्टी ये कहती हो कि दुनिया की सबसे बड़ी पार्टी है, अध्यक्ष महोदय वो अपना राष्ट्रीय अध्यक्ष नहीं चुन पाए अभी तक। मैं अखिलेश जी ने बहुत हंसते हंसते कहा है, इसको हंसते हंसते जवाब देना। ये सामने जितनी पार्टियां हैं उनका राष्ट्रीय अध्यक्ष उन 5 लोगों को ही चुनना है परिवार के। हमें माननीय अध्यक्ष जी करोड़ों सदस्यों में से 12-13 करोड़ सदस्य प्रक्रिया कर चुनना है तो देर लगती है। आपके यहाँ जरा भी देर नहीं लगेगी। मैं कह देता हूं अभी 25 साल तक आप अध्यक्ष हो जाओ, नहीं बदल सकता। ಇದು ಕೌಂಟ್ರ್ ಅಂದರೆ ನಿಮ್ಮ ಅಧ್ಯಕ್ಷ ಅಲ್ಲಿ ಹೆಂಗೆ ಅಂದರೆ ನೀವು ಬದಲಾಗೋದೇ ಇಲ್ಲ. ನಾವು ಬದಲಾವಣೆ ಮಾಡೋದು ಬಿಡಿ. 12-13 ಕೋಟಿ ಜನ ಇದ್ದಾರೆ ನಮ್ಮಲ್ಲಿ ಕಾರ್ಯಕರ್ತರು. 25 ವರ್ಷ ನೀವೇ ಇರ್ತೀರಿ, ನೀವು ಬದಲಾಗಲ್ಲ ಅಂತ ಅದನ್ನು ಖುಷಿಯಿಂದ ತಗೋತಾ ಇದ್ದಾರೆ ಅವರು. ಬನ್ನಿ, ಇನ್ನು ಕರುನಾಡು ಇದೀಗ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. ನೆನೆಯಿಂದ ಹೇಳ್ತಾನೆ ಇದ್ದೀನಿ, ನಿರಂತರ ಬೆಲೆ ಏರಿಕೆ ಆಗ್ತಾನೇ ಇದೆ. ಜನ ಕಂಗಾಲಾಗಿದ್ದಾರೆ, ಸರ್ಕಾರಕ್ಕೆ ಹಿಡಿಶಾಪ ಆಗ್ತಾ ಇದ್ದಾರೆ. ಇದೀಗ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ವಿರುದ್ಧ BJP ಪ್ರತಿಭಟನೆ ನಡೆಸಿದೆ. ಅಹೋರಾತ್ರಿ ಧರಣಿಗೆ ಸಜ್ಜಾಗಿದೆಯಂತೆ. ಅಹೋರಾತ್ರಿ ಅಂತಂದರೆ ಅಹರ್ನಿಶಿ, ರಾತ್ರಿ ಹಗಲು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕಲ್ಲಿ. ಇವತ್ತಿಂದ ಶುರುವಾಗಿದೆ. ಬನ್ನಿ ಒಂದು ರಿಪೋರ್ಟ್. ಹಾಲಿನ ಬೆಲೆ ಹೆಚ್ಚಳ ಮಾಡಿರುವ ಸರ್ಕಾರಕ್ಕೆ ಧಿಕ್ಕಾರ. ಬೆಲೆ ಏರಿಕೆ ವಿರುದ್ಧ BJP ಪ್ರತಿಭಟನಾ ಕಹಳೆ. ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ. ಸಾಲು ಬೆಲೆ ಏರಿಕೆಯಿಂದ ಕರುನಾಡ ಜನ ತತ್ತರಿಸಿ ಹೋಗಿದ್ದಾರೆ. ಹಾಲು, ಟೋಲು, ಪೆಟ್ರೋಲ್, ಡೀಸೆಲ್, ಪಾರ್ಕಿಂಗ್, ಕಾಫಿ, ಟೀ ಎಲ್ಲ ಬೆಲೆ ಗಗನಕ್ಕೇರಿದೆ. ಕಸಕ್ಕೂ ಟ್ಯಾಕ್ಸ್ ಬಿದ್ದಿದೆ. ಬೆಲೆ ಏರಿಕೆ ಹೊರೆಯಿಂದ ಬದುಕು ದುಸ್ತರವಾಗಿದೆ. ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಇದೀಗ ವಿಪಕ್ಷ BJP ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಸಿದೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಹೆಚ್ಚು ಮಾಡಿರುವ ಸರ್ಕಾರಕ್ಕೆ ಧಿಕ್ಕಾರ. ಫ್ರೀಡಂ ಪಾರ್ಕ್ನಲ್ಲಿ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದ BJP ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿತು. ಪ್ರತಿಭಟನೆಯಲ್ಲಿ ಮಾಜಿ CM BS ಯಡಿಯೂರಪ್ಪ, BJP ನಾಯಕರು, ಶಾಸಕರು ಭಾಗಿಯಾಗಿದ್ರು. ಇನ್ನು 10 ತಲೆ ರಾವಣ ಆಕೃತಿ CM ಸೇರಿ 10 ಸಚಿವರ ಮುಖ ಪ್ರದರ್ಶನ ಮಾಡಿತು. ಬೆಲೆ ಏರಿಕೆಯ ದಶ ಸಚಿವರು ಅಂತ ಅಣಕು ಮಾಡಲಾಯಿತು. ಜೊತೆಗೆ BJP ನಾಯಕರು ದರ ಏರಿಕೆಯ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರು. ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ
ಇನ್ನು ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರ ಜಾಹೀರಾತುಗಳನ್ನ ಕೊಡ್ತಾ ಇದ್ದಾರೆ. ನಾಚಿಕೆ ಆಗಬೇಕಿತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಯಾವ ಜನತೆ ನಿಮಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ, ಆ ಜನರ ಕಣ್ಣಿಗೆ ಮಣ್ಣನ್ನ ಇರುತ್ತಾ ಇರ್ತಕ್ಕಂಥ ಸರ್ಕಾರ ನಿಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅಲ್ಲ. ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ, ಅಲಿಬಾಬಾ ಮತ್ತು ಕಾಂಗ್ರೆಸ್ಸಿನ ಕಳ್ಳರು. 136 ಜನ ಕಳ್ಳರು. ಈಗ ಒಬ್ಬರಲ್ಲ ಇಬ್ಬರಲ್ಲ 136 ಜನ ಕಳ್ಳರು ಸಿಕ್ಕೊಂಡಿದ್ದಾರೆ. ಜನ ಎಷ್ಟು ದಿನ ಅಂತ ತಡ್ಕೋತಾರೆ? ಶಾಂತವಾಗಿದ್ದಾರೆ. ಇವತ್ತು ಸರಿ ಆಗ್ಬೋದು, ನಾಳೆ ಆಗ್ಬೋದು, ನಾಡ್ದಾಗ್ಬೋದು. ಒಂದು ಮಿತಿ ಮೀರಿದಾಗ ಏನ್ ಮಾಡ್ತಾರೆ ಇವ್ರನ್ನ ಕಿತ್ತೆಸಿತಾರೆ. ಯಾವ ಕ್ಷಣದಲ್ಲೂ ಬೇಕಾದ್ರೆ ಆಗ್ಬೋದು. ಕಿಚ್ಚು ಬೆಂಕಿ ಬಿಸಿ ಏರಿ ಕೂತಿದೆ, ಯಾವತ್ತು ಕಿಚ್ಚೆತ್ಕೊಳ್ಳುತ್ತೋ ಗೊತ್ತಿಲ್ಲ. ಸಾಲು ಸಾಲು ದರ ಏರಿಕೆ ವಿರುದ್ಧ ಬಿಜೆಪಿ ಏನೋ ಪ್ರತಿಭಟನೆ ಮಾಡ್ತಿದೆ. ಆದರೆ ಮತ್ತೊಂದು ಕಡೆ ನಮ್ಮನ್ನ ಹೋರಾಟಕ್ಕೆ ಕರೆದಿಲ್ಲ ಅಂತ ಜೆಡಿಎಸ್ ಅಸಮಾಧಾನ ಹೊರಹಾಕಿದೆ. ಅದೇನೇ ಇರಲಿ, ಬೆಲೆ ಏರಿಕೆಯಿಂದ ತತ್ತರಿಸಿರೋದು ಮಾತ್ರ ಜನಸಾಮಾನ್ಯರು. ಬೆಲೆ ಹೆಚ್ಚಳ ಮಾಡಿರುವ ಸರ್ಕಾರಕ್ಕೆ ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. 40% ಅಂತೇಳಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡಿ ಅಲ್ಲೆಲ್ಲ ಪೇ ಸಿ ಎಂ ಎಲ್ಲ ಮಾಡಿತ್ತಲ್ವಾ? ನಿಮ್ಗೆ ನೆನಪಿರ್ಬೋದು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವರೆಲ್ಲ ಅಂಟಿಸ್ತಾ ಇದ್ರು. ನೆನಪಿರ್ಬೋದಲ್ಲ, ಡಿ ಕೆ ಶಿವಕುಮಾರ್ ಹಿಂಗೆ ಅಂಟಿಸ್ತಾ ಇರಬೇಕಾದ್ರೆ ಒಬ್ಬ ಪೊಲೀಸ್ ಹಿಂಗೆ ಅದನ್ನ ಎತ್ಕೊಂಡು ಹೋಗೋದಿದೆ ನೋಡಿದ್ರಲ್ಲ. ಆಮೇಲೆ ಆಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ರು ಸೆಂದಿಲ್ ಅಂತೇಳಿ. ಅವರು ನಂತರ ರಾಜೀನಾಮೆ ಕೊಟ್ಬಿಟ್ಟು ನೋಡಿ ಅಲ್ಲಿ ನೋಡಿ ಬಳಿತಾ ಇರ್ತಾರೆ, ಹಿಂದ್ಗಡೆಯಿಂದ ಒಬ್ಬ ಪೊಲೀಸ್ ಎತ್ಕೊಂಡು ಹೋಗ್ಬಿಡ್ತಾರೆ ನೋಡಿ. ಮಜಾ ಇದೆ. ಇನ್ನೊಂದು ಅಂಟಿಸ್ತಾ ಇರ್ತಾರೆ, ಆದರೆ ಪೊಲೀಸರು ಅದು ಮಾಡಕ್ಕೆ ಬಿಡೋದಿಲ್ಲ. ಹಿಂಗೆ ಆ್ಯಂಡ್ಸಿಂಗ್ ನೋಡಿದಿರ್ತಾರೆ. ಇನ್ನೊಂದು ವಿಷಯ, ಅದು ಸೆಂದಿಲ್ ಅನ್ನೋರು ಕೊಟ್ಟಿದ್ರು. ಆ ಮೀಡಿಯಾ ಇನ್ಚಾರ್ಜ್ ಏನೋ ಆಗಿದ್ರು ಆ ಟೈಮಲ್ಲಿ. ಅವರು ರಾಜೀನಾಮೆ ಕೊಟ್ಟರು. IAS ಪದವೀಧರ, IAS ಅಂದ್ರೆ ಭಾಳಷ್ಟು. ನಂತರ ಅವರು ಈಗ MP ಆಗಿದ್ದಾರೆ, ತಮಿಳುನಾಡಿನ MP ಆಗಿದ್ದಾರೆ. ಅವರು MP ಆದರೂ ಇವರು ಅಧಿಕಾರಕ್ಕೆ ಬಂದರು. ಮಜಾ ಏನು ಗೊತ್ತಾ? ಈ 40% ಅನ್ನೋದು ಆಗಲೇ ಇಲ್ಲ, ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ಇದು ಭಾಳ ಕಾಮಿಡಿ ಅನಿಸೋದು. ಈ ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ನೇತೃತ್ವದ BJP ಸರ್ಕಾರಕ್ಕೆ 40% ಕಮಿಷನ್ ಬಿಸಿ ಮುಟ್ಟಿಸಿತ್ತು. ಆ ಆರೋಪವನ್ನು ಕಾಂಗ್ರೆಸ್ ನಾಯಕರು ಬೀದಿಯಲ್ಲಿ ಎಷ್ಟರ ಮಟ್ಟಿಗೆ ಬಳಸಿಕೊಂಡ್ರು ಅಂದರೆ 136 ಸೀಟೇ ಬಂದರು. ಇದೀಗ ಅದೇ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಆಗಿದೆ. ಯಾಕೆಂದರೆ ಯಾರಿದ್ರ ತನಿಖೆ ನಡೆಸ್ತಾ ಇದ್ರು ಅಂಥದ್ದು ನಡೆದೇ ಇಲ್ಲ ಅಂತೇಳಿ ತೀರ್ಪು ಕೊಟ್ಟಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ಸಿದ್ದು ಸರ್ಕಾರಕ್ಕೆ 40% ಮುಖಭಂಗ. ತನಿಖಾ ವರದಿಯಲ್ಲಿ ಬಿಜೆಪಿಗೆ ಕ್ಲೀನ್ ಚಿಟ್. ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದ 40% ಕಮಿಷನ್ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಸರ್ಕಾರ 40% ಕಮಿಷನ್ ದಂಧೆಯಲ್ಲಿ ಸಿಲುಕಿದೆ ಅಂತ ಅಂದಿನ ವಿಪಕ್ಷ ಕಾಂಗ್ರೆಸ್ ರಾಜ್ಯಾದ್ಯಂತ ಹೋರಾಟ ಮಾಡಿತ್ತು. ಪೇ ಸಿಎಂ ಅಭಿಯಾನ ಮಾಡಿ ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ವಿರುದ್ಧ ಸಮರ ಸಾರಿತ್ತು. ಆ ಆರೋಪವೇ ಬಿಜೆಪಿ ಸೋಲು ಹಾಗೂ ಕಾಂಗ್ರೆಸ್ಗೆ ಗೆಲುವಿಗೂ ಕಾರಣವಾಗಿತ್ತು. ಕಾಲಾನಂತರದಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 40% ಆರೋಪದ ತನಿಖೆಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ನೇಮಿಸಿದ್ರು. ಇದೀಗ ತನಿಖಾ ಆಯೋಗ ಸರ್ಕಾರಕ್ಕೆ ವರದಿ ನೀಡಿದ್ದು ಅದರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಕ್ಲೀನ್ ಚಿಟ್ ನೀಡಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ 40% ಕಮಿಷನ್ ಆರೋಪಕ್ಕೆ ಸಾಕ್ಷಿಗಳೇ ಇಲ್ಲ. ಆರೋಪ ಸಾಬೀತುಪಡಿಸಲು ಬಲವಾದ ಸಾಕ್ಷ್ಯ ಸಿಕ್ತಿಲ್ಲ. ಗುತ್ತಿಗೆದಾರರ ಆರೋಪಗಳಿಗೆ ಪುರಾವೆ ಕೊಟ್ಟಿಲ್ಲ. ಗುತ್ತಿಗೆದಾರರ ದಾಖಲೆ ಆರೋಪಕ್ಕೆ ಪೂರಕವೂ ಆಗಿಲ್ಲ. ಆರೋಪ 100ಕ್ಕೆ 100 ಸತ್ಯವಾಗದೇ ಇರಬಹುದು, ಆದರೆ ಸ್ವಲ್ಪ ಸತ್ಯಾಂಶ ಇದೆ ಅಂತ ಸಮಿತಿ ಹೇಳಿದೆ. ನಾಗಮೋಹನ್ ದಾಸ್ ವರದಿಯಿಂದ ಸಿದ್ದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಖಭಂಗ ಆಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ನಮ್ಮ ಹೆಮ್ಮೆಯ ದಿವಂಗತ ರತನ್ ಟಾಟಾ ಕೇವಲ ಈ ದೇಶದಲ್ಲಿ ಉದ್ಯಮಿಯಾಗಿ ಗುರುತಿಸಿಕೊಂಡಿಲ್ಲ, ಪರೋಪಕಾರಕ್ಕೆ ಮತ್ತೊಂದು ನಿದರ್ಶನ ಎನ್ನುವ ರೀತಿ ಈ ಭೂಮಿಯಲ್ಲಿ ಬದುಕಿ ಒಂದು ಆದರ್ಶದ ಮೇಲ್ಪಂಕ್ತಿಯನ್ನು ಎಲ್ಲರಿಗೂ ಹಾಕಿ ಕೊಟ್ಟಾಗಲಿದ್ದಾರೆ. ಅವರಂದರೆ ತುಂಬ ಚಾರಿಟಿ ಮಾಡ್ತಾ ಇದ್ರು. ತಮ್ಮ ಆಸ್ತಿಯಲ್ಲಿ ತಮ್ಮ ಬದುಕಿನಲ್ಲಿ ಬಂದ ಪ್ರತ್ಯಕ್ಷ ಪರೋಕ್ಷ ವ್ಯಕ್ತಿಗಳಿಗೆಲ್ಲ ಮುಡಿಪಾಗಿಟ್ಟಿದ್ದಾರೆ ತಮ್ಮ ದುಡ್ಡನ್ನು. ತಾವು ಮಾತ್ರ ತನ್ನದು ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಬರಿಗೆಯಲ್ಲಿ ಇಹಲೋಕ ತೊರೆದಿದ್ದಾರೆ ಅಂತಂದರೆ ಕೆಲವರಿಗೆ ಆ ಲೀಸ್ಟ್ ಕೊಟ್ಬಿಟ್ಟಿದ್ದೀನಿ ಯಾರಿಗೆಲ್ಲ ಅಂತೇಳಿ ತಗೊಂಡ್ಬಿಟ್ಟಿದ್ದಾರೆ.
ವಿಷ್ಣು ಇದರದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.